ಸೂರ್ಯ ಹುಟ್ಟೋದು ಹೆಚ್ಚು ಕಮ್ಮಿ ಆದ್ರೂ ಆಗ್ಬೋದು. ನಿನ್ ಮಗ ಮಾತ್ರ ಸಮಯಕ್ಕೆ ಸರಿಯಾಗಿ ಎದ್ಬಿಡ್ತಾನೆ. ಓದೋ ಹುಡುಗರು ಹಂಗಿದ್ರೇನೆ ವಿದ್ಯಾ ಬುದ್ಧಿ ಹತ್ತದು. ರಾಮು, ಏನಮ್ಮ? ತಗೋಪ್ಪ, ಇದ್ ನಿಂಗೆ, ಇದಪ್ಪನ್ ಕೊಟ್ಬಿಡು. ತಗೊಳಪ್ಪ. ಓ ಬಾ ಪುಟ್ಟ, ಬಾಮ್ಮ ಬಾ. ವಾಸಂತಿ, ಒತ್ತಾಯ್ತು, ಎದ್ದೇಳಮ್ಮ. ಬರ್ತೀನಮ್ಮ. ಬರ್ತೀನಪ್ಪ. ಜಿಲೇಬಿ, ಜಾಂಗೀರಿ, ಮೈಸೂರ್ ಪಾಕ್, ಬಾದುಷ್ಯ, ಲಾಡು, ಬೂಂದಿ ಕಾಳು. ಕಡ್ಡಿ ಮಿಠಾಯಿ ಕೊಡಲಿಂಗಣ್ಣ. ಶಿವ, ಈ ಸ್ಕೂಲ್ಗೆ ಹೋಗ್ತಿದ್ಯಾ ರಾಮು? ಶಿವ ಒಳ್ಳೇದು ಮಾಡಿ. ಜಿಲೇಬಿ, ಜಾಂಗೀರಿ, ಮೈಸೂರ್ ಪಾಕ್. ರಾಮು, ವಾಟ್ ಮ್ಯಾನ್, ರೋಡ್ ನಲ್ಲಿ ಹೀಗೆ ಕಣ್ ಕ್ಲೋಸ್ ಮಾಡ್ಕೊಂಡು ಬಂದ್ರೆ ವಾಟ್ ಹ್ಯಾಪನ್? ಪುಸ್ತಕ ಓದ್ಕೊಂಡ್ ಬರ್ತಿದ್ದೆ ಸೋಮಣ್ಣ. ಓದೋದು ಗುಡ್ಡು ಮರಿ, ಬಟ್ ರೋಡ್ ನಲ್ಲ ನೋಡು. ಕುಕ್ ಮಾಡೋ ಕುಂಬಳಕಾಯಿ ಬ್ರಾಡ್, ಆದ್ರೆ ಬ್ರೋಕನ್. ಅದಕ್ಕೆ ಹೇಳೋದು ಕುಕ್ ವೈಲಿ ಇಡ್ ವೈಲಿ ಕುಕ್. ತಪ್ಪಾಯ್ತು ಸೋಮಣ್ಣ. ಓಕೆ ಓಕೆ ಓಕೆ. ಓ ಮೈ ಗಾಡ್. ತಾಯೆ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯೆ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯೆ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು.
ಶಾಂತಿಯ ಉಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯ ಬೆಳಕಲೆಮ್ಮ ಬಾಳನು ಬೆಳಗಮ್ಮ ನಿನ್ನ ಕರುಣೆಯ ಬೆಳಕಲಮ್ಮ ಬಾಳನು ಬೆಳಗಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು ಆಸೆ ಪೂರೈಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ನೀನೇ ಪುಣ್ಯವಂತ ಕಣವ, ತರಕಾರಿ ಎಲ್ಲ ತಂದಿದ್ದಾಯ್ತು, ಮಾರ್ಕೊಂಡ್ ಮನೆ ಕಡೆ ಹೊಂಟಿದ್ದಾಯ್ತು. ಮಾರ್ದೇ ಇದ್ರು ಮನೆಗೆ ಹೋಗ್ಲೇಬೇಕು ಚೆನ್ನಮ್ಮ. ರಾಮು ಇಸ್ಕೂಲಿಂದ ಬರೋ ಹೊತ್ತಿಗೆ ಅನ್ನ ಬೇಸಾಕ್ಬೇಕಲ್ಲ. ಬಾರ ಪುಟ್ಟ. ನಡಿಮ ವಾಸಂತಿ. ಮುಗಿತಾ ಬಂತು. ದೂರಾಬಾರದಿಂದ ಬೆಟ್ಟಕ್ಕೆ ಬಂದ ಪರಂಗಿಯರೆಲ್ಲ ಊರ್ಗುಂಟೋದ್ರು. ಇನ್ನೀ ತರಕಾರಿ ಕೊಳ್ಳಕ್ಕೆ ಬೇರೆ ಯಾರು ಬರ್ತಾರೆ? ಈಗೋಳಿದ್ದೇ ಇರೋದೆ 3 ತಿಂಗಳು 10 ಊಟ, 6 ತಿಂಗಳು 10 ಗಂಜಿ. ಇಲ್ಲಪ್ಪ, ನಾ ಮನೆಗೆ ಹೋಗ್ಬೇಕು. ಹೋಗಿ ಹೋಗಿ ಆ ರಾಮು ಕರಿಗಲ್ಲ, ಅವನೊಬ್ಬ ಪುಸ್ತಕದಳ. ಬಂದ್ರ ಆಡೋಣ. ಆಡ್ತಾನೆ ಮುದ್ದೆ. ಕಬಡ್ಡಿ 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 ತಗೊಳ್ಳಿ ಚಿಲ್ರೆ. ಸತ್ಯ ಹರಿಶ್ಚಂದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಲರಾಮ, ಟಿಪ್ಪು ಸುಲ್ತಾನ್. ಯಾವ ಪುಸ್ತಕ ಬೇಕು ರಾಮು? ಯಾವ
ಕತೆ ಪುಸ್ತಕ ಇದೆ ಅಂತ ನೋಡ್ತಿದ್ದೀನಿ. ನಿಂಗೆ ಎಂಥ ಕತೆ ಇಷ್ಟ? ರಾಮನ್ ಕತೆ, ಕೃಷ್ಣನ್ ಕತೆ, ಅಭಿಮನ್ಯು ಕತೆ. ಅಭಿಮನ್ಯುನಾ? ಅವನ್ಯಾರಪ್ಪ? ಅರ್ಜುನನ್ ಮಗ, ವೀರ ಶೂರ. ಇದನ್ನೆಲ್ಲ ಯಾರು ಹೇಳಿದ್ರು ನಿಂಗೆ? ನಮ್ಮ ಎಷ್ಟ್ರು. ಬರೋ ವಾರ ಪಟ್ನಕ್ಕೆ ಹೋಗ್ತೀನಿ, ಆವಾಗ ತರ್ತೀನಿ. ಬರ್ತೀನಿ. ಪಾಠ 1. ಆಕಳು ಮತ್ತು ಕರು. ಗೋಪಾಲನ ಮನೆಯಲ್ಲಿ ಆಕಳು ಕರುವನ್ನು ಹಾಕಿತು. ಕರುವನ್ನು ಕಂಡು ಗೋಪಾಲನಿಗೆ ತುಂಬಾ ಸಂತೋಷವಾಯಿತು. ರವಿಯು ಶಾಲೆಯಿಂದ ಬಂದನು. ಅಮ್ಮ ಏನಮ್ಮ, ಈ ಕಡೆ ಹೊಲ್ದ್ರೆ ಆ ಕಡೆ ಅರ್ಧೋಗುತ್ತೆ, ಆ ಕಡೆ ಹೊಲ್ದ್ರೆ ಈ ಕಡೆ ಅರ್ಧೋಗುತ್ತೆ. ಹೊಸ ಕಂಬಳಿ ತರಬಾರ್ದಾ? ತರಣಮ್ಮ, ಸದ್ಯಕ್ಕಿದೆ ಹೊಸ ಕಂಬಳಿ. ಚಿನ್ನಪ್ಪ. ಓ ಬಾರಣ್ಣ, ಏನ್ ಸಮಾಚಾರ? ಮನೆ ಕಡೆ ಹೊಂಟಿದ್ದೆ, ಹಂಗೆ ನೋಡ್ಕೊಂಡು ಹೋಗೋ ಅಂತ ಬಂದಿ. ಏನಪ್ಪ ರಾಮು, ಓದ್ತಾ ಇದ್ದೀಯಾ? ಒಟ್ಟಿಗಿಟ್ಟಿಲ್ಲ ಜುಟ್ಟು ಮಲ್ಗವು ಅಂತ ನಮಗ್ಯಾಕಯ್ಯ ಓದು ಈ ಸ್ಕೂಲು ಎಲ್ಲ? ನಾನು ಓದಿದ್ದೇನಾ? ನಿಮ್ಮ ಅಪ್ಪ ಓದವನಾ? ಹೇಳು. ನಾನಂತೂ ಓದ್ಲಿಲ್ಲ. ನಮ್ ರಾಮನಾದ್ರೂ 4 ಅಕ್ಷರ ಕಲೀಲಿ ಅಂತ ಆಸೆ, ಅದಕ್ಕೆ ಓದಿಸ್ತೀವಿ. 4 ಅಕ್ಷರ ಕಲ್ತು ಏನಯ್ಯ ಮಾಡ್ತಾನೆ? ಓದ್ ಬರ್ದಿದ್ರೆ ಕೊಡ್ಲಿ ಎತ್ತಕ್ಕಾಗಲ್ವಾ? ಅಕ್ಷರ ಕಲಿದಿದ್ರೆ ಮರ ಕಡಿಯಕ್ಕಾಗಲ್ವೇನು? ಮರ ಕಡಿಯೋನ್ ಮಗನಾಗ ಹುಟ್ಟಿದ್ ಮಾತ್ರಕ್ಕೆ ಇದ್ದೇ ಕಲಿಬಾರ್ದು ಅಂತೇನಣ್ಣ? ಛೇ, ಎಲ್ಲಾದ್ರೂ ಉಂಟಾ? ನಾ ಅದನ್ನ ಹೇಳ್ತಿಲ್ಲ ಚಿನ್ನಪ್ಪ. 9 ಗಂಜಿಗಿದ್ರೆ 9 ಲಾಟ್ರಿ. ಹಿಂಗಿರೋವಾಗ ಗಂಡ ಹೆಂಡ್ರಿ ಇಬ್ರು ಹೊಟ್ಟೆ ಬಟ್ಟೆ ಕಟ್ಟಿ ರಾಮನ ಓದಿಸಿ ಏನ್ ಉದ್ಧಾರ ಮಾಡ್ತೀರಿ ಅಂತ? ಏನು ರಾಮು ಓದ್ಬೇಕು ಅಂತ ಆಸೆ ಪಡ್ತಾವನಣ್ಣ. ನಾಳೆ ಬೆಟ್ಟನೆ ಪಕ್ಕದಲ್ಲಿ ತಂದಿಡು ಅಂತ ಆಸೆ ಪಡ್ತಾನೆ, ತಂದಿಡು. ಊರ್ಗೊಂದ್ ದಾರಿ ಅಂದ್ರೆ ನಮ್ಮ ಮನೆ ಎಡವಟ್ಟನಿಗೆ ಒಂದ್ ದಾರಿ ಅಂತ. ಚಳಿಗಾಲ ಬಂದ್ರೆ ಮನೇಲಿ ಓದ್ಕೊಳಕ ಒಂದ್ ಒಳ್ಳೆ ಕಂಬಳಿ ಇಲ್ಲ, ರಾಮು ಓದ್ಬೇಕಂತೆ. ಓದಪ್ಪ ಓದು. ಏನೋ ಇರೀಕ ಒಂದ್ 4 ಮಾತು ಹೇಳ್ಬೇಕು ಅನ್ಸ್ತು, ಹೇಳಿವ್ನಿ. ಇದ್ರ ಮೇಲೆ ನಿಮ್ ಇಷ್ಟ. ನಾ ಬರ್ತೀನಿ. ನಾ ಬರ್ಲವಾ? ಏನ್ರಿ, ಯಾಕೆ ನಿಮ್ಮಣ್ಣ ಯಾವಾಗ್ಲೂ ಹಿಂಗೆ ಮಾತಾಡ್ತಾರೆ? ಅಣ್ಣ ಅಂತ ನೀನೇ ಹೇಳ್ದಿಲ್ಲ. ಹಿಂಗ್ 4 ಮಾತು ಮಾತಾಡಿದ್ರೆ ತಾನೇ ನಾವು ದೊಡ್ಡವರು ಅಂತ ಒಪ್ಕೊಳ್ಳೋದು. ನನಗೂ ಚಿಕ್ಕ ವಯಸ್ಸಿನಾಗ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು, ಆಗ್ಲಿಲ್ಲ. ನಮ್ ರಾಮನಾರ ಓದ್ಲಿ. ಶ್ರೀರಾಮ ಮಹಾವೀರ, ದುಷ್ಟರಾದ ರಾಕ್ಷಸರನ್ನ ಸಂಹಾರ ಮಾಡುವುದಕ್ಕೋಸ್ಕರವೇ ಈ ಭೂಮಿ ಮೇಲೆ ಹುಟ್ಟಿ ಬಂದ ಮಹಾಪುರುಷ. ರಾಮ ಎನ್ನುವ 2 ಅಕ್ಷರಗಳನ್ನ ಸದಾ ಕಾಲ ಜಪ ಮಾಡ್ತಾ ಇದ್ದಿದ್ರಿಂದಲೇನೆ ಹನುಮಂತನಿಗೆ ಸಮುದ್ರ ಹಾರುವಂತ ಶಕ್ತಿ ಬಂತು. ರಾಮನಾಮದ ಮಹಿಮೆ ಇಂಥದ್ದು. ರಾಮ ಅನ್ನೋ ಅಕ್ಷರಗಳಿಗೆ ಈ ಮಹತ್ವ ಬರೋದಕ್ಕೆ ಏನ್ ಕಾರಣ? ಅವನ ಸದ್ಗುಣಗಳು, ರಾಮನ ಸೋದರ ವಾತ್ಸಲ್ಯ, ಅವನ ಪ್ರಜಾಪ್ರೇಮ, ಆತನ ಪಿತೃಭಕ್ತಿ. ತಂದೆಯ ಮಾತಿಗಾಗಿ ರಾಜ್ಯನೇ ಬಿಟ್ಟು 14 ವರ್ಷ ವನವಾಸಕ್ಕೆ ಹೋದ ಆ ಪರಮಾತ್ಮ ಅಯ್ಯೋ ಹೀಗಾಯ್ತಲ್ಲ ಅಂತ ನೊಂದುಕೊಳ್ಳಿಲ್ಲ. ತಂದೆ ಇಂಥ ಕೆಲಸ ಮಾಡಿದ್ನಲ್ಲ ಅಂತ ನಿಂದಿಸ್ಲಿಲ್ಲ. ಶ್ರೀರಾಮಚಂದ್ರ ತಾನೇ ದೇವರಾಗಿದ್ರು ತಂದೆ ತಾಯಿನೇ ದೇವರು ಅಂತ ಪೂಜಿಸ್ತಿದ್ದ. ಅದಕ್ಕೆ ರಾಮನ್ನ ನಾವು ಈ ಹೊತ್ತು ಸ್ಮರಣೆ ಮಾಡ್ತಾ ಇರೋದು. ಅದಕ್ಕೆ ರಾಮಾಯಣನ ನಾವು ಭಕ್ತಿಯಿಂದ ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಇಲ್ಲೇನ್ ಮಾಡ್ತಿದ್ದೀಯ ರಾಮು? ಕಾಡ್ ನೋಡ್ತಾ ಕೂತಿದ್ದೀನಪ್ಪ. ರಾಮ ವನವಾಸ ಮಾಡಿದ್ದು ಈ ಕಾಡ್ಲಪ್ಪ? ಈ ಕಾಡಿಗಿಂತ ದೊಡ್ಡ ಕಾಡು, ದಂಡಕಾರಣ್ಯ. ಅಲ್ಲಿಗೆ ಶೂರ್ಪಣಕಿ ಬಂದಿದ್ದು, ಬಂಗಾರ್ಜಿನ್ಕೆನೂ ಕಾಣಿಸ್ಕೊಂಡಿದ್ದು. ಇದೆಲ್ಲ ನಿನ್ಗೆ ಹೇಗ್ ಗೊತ್ತು?
ಓದಕ್ ಬರೋದಿಲ್ಲ ಇದೆಲ್ಲ ನನಗೆ ಹೆಂಗ್ ಗೊತ್ತು ಅಂತ ಆಶ್ಚರ್ಯನಾ? ನಮ್ಮಪ್ಪ ನನ್ಗೆ ಹೇಳ್ದ. ನಮ್ಮಪ್ಪ ಚಿಕ್ಕ ಹುಡುಗನಾಗಿದ್ದಾಗ ನಮ್ ತಾತ ಈ ಕಥೆನೆಲ್ಲ ಹೇಳ್ತಾ ಇದ್ನಂತೆ. ನೀನ್ ಯಾಕೆ ನನ್ಗೆ ಹೇಳಲಿಲ್ಲ? ಯಾವತ್ತಾದ್ರೂ ಒಂದಿನ ಸ್ಕೂಲ್ಗೆ ಹೋಗಿ ನೀನೇ ಓದ್ ತಿಳ್ಕೊಂತೀಯ ಅಂತ ಸುಮ್ಕೆ ಇದ್ದೆ. ರಾಮು, ನಾನು ಅಪ್ಪ ಹೇಳದನ್ನ ಮಾತ್ರ ಕಲ್ತ್ಕೊಂಡೆ. ನೀನು ಓದಿ ನನಗಿಂತ ಹೆಚ್ಚಾಗಿ ಕಲಿಬೇಕು. ನಮ್ಮೂರಿನ ಜನಗಳೇ ಕೇಳಿ ನೋಡಿ, ಇವತ್ತು ಶ್ರೀರಾಮಾಂಜನ ಯುದ್ಧ ರಾಜ್ಕುಮಾರ್ ರಾಮ್ ನಂಗ್ ಮಾಡವ್ರೆ, ಉದಯ್ ಕುಮಾರ್ ಹನುಮಂತ್ ನಂಗ್ ಮಾಡವ್ರೆ. ಕೆಲವರು ಟಾಕಿಸ್ತಾನ ನೋಡಿ, ಇವತ್ತು ರಾತ್ರಿನೇ ನೋಡಿ ಶ್ರೀರಾಮಾಂಜನ ಯುದ್ಧ. ರಾಮಾಂಜನ ಯುದ್ಧ? ರಾಮಾಂಜನ ಯುದ್ಧ ಅದು ಹೇಗೆ? ಶ್ರೀರಾಮಾಂಜನ ಯುದ್ಧ. ರಾಮಾಂಜನ ಯುದ್ಧ? ಅಯ್ಯಯ್ಯೋ, ತಪ್ಪು ತಪ್ಪು. ಏನಪ್ಪ ತಪ್ಪು? ರಾಮನ್ಗೂ ಆಂಜನೇಯನ್ಗೂ ಯುದ್ಧ ಆಗಲ್ಲ ಲಿಂಗಣ್ಣ. ರಾಮನ್ಗೆ ರಾವಣನ್ಗೆ ಯುದ್ಧ ಆಗುತ್ತೆ. ಪುಸ್ತಕದಾಗೆ ಈ ಸಿನಿಮಾದಲ್ಲಿ ಯಾರ ಮೇಲೆ ಬೇಕಾದ್ರೂ ಯುದ್ಧ ಮಾಡ್ಬೋದು. ಅಯ್ಯಯ್ಯೋ ಇಲ್ಲ ಲಿಂಗಣ್ಣ. ನಿಮ್ ಗೊತ್ತಿಲ್ಲ ಕಣ್ ಸುಮ್ನಿರು. ಕೆಲವರು ಟೂರಿಂಗ್ ಪ್ಯಾಕೇಜ್ಗೆ ಈ ಸಿನಿಮಾ ಬಂದೈತೆ. ಈ ತಡ್ಕೆನ್ ತಗೊಂಡಾಗ ನಾನು ತಿಂಡಿ ಗಾಡಿ ಕಟ್ಟಿದ್ರೆ ದಿವಸ ಪುಕ್ಸಟೆ ಸಿನಿಮಾ. ನಾನು ನಂಬ್ಲಿಲ್ಲ. ಮ್ಯಾನೇಜರ್ ಹೇಳ್ದ ರಾಮ ಬಂದು ಆಂಜನೇಯನ್ ಮೇಲೆ ಬಾಣ ಬಿಡ್ತಾನಂತೆ. ಇವತ್ ರಾತ್ರಿ ಬತ್ತೀಯ, ನಿನ್ನ ಕರ್ಕೊಂಡೋಗಿ ತೋರಿಸ್ತೀನಿ. ಬರ್ತೀನಿ. ಬರೋಗು ಬಾ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿಲ್ಲ, ಬಿಸಿಲು ಮಳೆಗೆ ಬೆರಗಾಗಿ ನೀ ಅಳುಕದೆ ಮುಂದೆ ಸಾಗುವೆ. ಏನಪ್ಪ ರಾಮ ಇದು? ರಾಮದೇವ್ರಿಗೆ ನಮಸ್ಕಾರ ಮಾಡ್ತಾನೆ ಲಿಂಗಣ್ಣ. ನಿನ್ನಂಗೆ ಎಲ್ರು ನಮಸ್ಕಾರ ಮಾಡ್ಬಿಟ್ರೆ ದೇವಸ್ಥಾನ ಆಗೋಯ್ತದೆ, ಸಿನಿಮಾ ಟಾಕೀಸ್ ಆಗೋದಿಲ್ಲ. ಆಮೇಲೆ ಎಲ್ರು ಪುಕ್ಕಟ್ಟೆ ಬಿಟ್ಟು ತೆಂಗಿನಕಾಯಿ ಹೊಡಿಬೇಕಾಯ್ತದೆ. ನಡಿ ಮಗ. ಸಿನಿಮಾದಲ್ಲಿ ರಾಮ ಆಂಜನೇಯ ನಿಜವಾಗ್ಲೂ ಯುದ್ಧ ಮಾಡ್ತಾರಲ್ಲ ಲಿಂಗಣ್ಣ. ವಾಡಿಗೆ ಹೋಗಿ ನೋಡಿದ್ಮೇಲೆ ಗುತ್ತಾಕನ್ ಬಾರ್ ಮಗ. ಏಯ್, ಟಿಕೆಟು ಗಾಡಿ ತರ್ಕೆ ಕಟ್ಟಿರೋಣ. ಗೋಲ್ಡ್ ಪಾಸ್ ಬಿಡ. ಇನ್ನೊಬ್ಬ ಇದ್ದಾನಲ್ಲ ಸರ್. ನಾಳೆ ಇನ್ನೊಂದು ತರ್ಕೆ ಕಟ್ತೀನಿ ಬಿಡೋಣ. ಸರಿ ಬಿಡ. ಹೇಳಿ ತಾವತಿ. ರಾಮ ನಿಜವಾಗ್ಲೂ ಆಂಜನೇಯನ ಮೇಲೆ ಬಾಣ ಬಿಡ್ತಾನ? ಬಾಣ ಬಿಡ್ತಾ ಬಿಲ್ಲ ಬಿಡ್ತಾನೆ. ಇವಾಗಲೇ ಈ ಸಿನಿಮಾ ನೋಡು ಗೊತ್ತಾಯ್ತದೆ. ಕೊಡ್ಲಾ ಟಿಕೆಟ? ಇಲ್ಲೊಬ್ಳೆ ಕುಂತ್ಕೊಂಡು ಏನೇ ಮಾಡ್ತಾ ಇದೀಯಾ ಪಾರ್ವತಿ? ರಾಮು ಸಿನಿಮಾಗೆ ಹೋದವ, ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ಕಾಯ್ತಾ ಕುಂತೀವಿ. ಆ ಸಿನಿಮಾ ಇಷ್ಟು ಬೇಗ ಎಲ್ಲೇ ಮುಗಿಯುತ್ತೆ. ಈಗಿನ್ನೂ ಯುದ್ಧ ಶುರುವಾಗಿರುತ್ತೆ. ರಾಮ ಆಂಜನೇಯನ ಮ್ಯಾಗ್ ಬಿಡೋ ಬಾಣ ಅಲ್ಲ, ಹೂವಾಗಿ ಅವರಿಬ್ಬರು ಒಂದಾಗಿ ಇವ್ರು ಕೆಳ್ಳೂರಿಂದ ಬರೋದಕ್ಕೆ ಇನ್ನೂ ತಡ ಆಯ್ತದೆ. ಬಾ. ನನ್ನ ಒಬ್ಬನ ಪ್ರಾಣ ರಕ್ಷಣೆಗಾಗಿ ಇಷ್ಟೊಂದು ದೊಡ್ಡ ನರಮೆ ಇದ್ರೆ ನಾನೇ ಸಂತೋಷವಾಗಿ ರಾಮಬಾಣಕ್ಕೆ ಆಹುತಿಯಾಗಲು ಸಿದ್ಧನಾಗಿದ್ದೇನೆ. ನನಗೆ ಯಾರ ರಕ್ಷಣೆ ಅವಶ್ಯಕತೆಯೂ ಇಲ್ಲ. ಹಾಗೆಂದಿಗೂ ಆಗುದು. ನನ್ನ ಆರಾಧ್ಯ ದೈವ ಶ್ರೀರಾಮಚಂದ್ರನ ಮೇಲೆ, ಮಾತೃ ದೇವತೆಯ ಪಾದ ಪದ್ಮಗಳ ಮೇಲೆ ಆಣೆಯಿಟ್ಟು ಪ್ರತಿಜ್ಞೆ ಮಾಡಿದ್ದೇನೆ. ವಚನ ಭ್ರಷ್ಟನಾಗಲಾರೆ. ನಾನು ಜೀವಿಸಿರುವವರೆಗೂ ನಿನ್ನನ್ನು ರಾಮಬಾಣಕ್ಕೆ ಆಹುತಿ ಆಗಿಸಲಾರೆ. ನೀನು ಇಲ್ಲಿಗೆ ಸುರಕ್ಷಿತನಾಗಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಜಯ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ. ಮಾರುತಿ, ತಂದೆ ಶ್ರೀರಾಮಚಂದ್ರ, ಉದ್ದಟತನವನ್ನು ಬಿಟ್ಟು ಚಂದ್ರಭಾನವನ್ನು ತಂದೊಪ್ಪಿಸುವೆಯೋ ಇಲ್ಲವೋ? ಶರಣಾರ್ಥಿಯನ್ನು ಬಿಟ್ಟುಕೊಟ್ಟು ಧೂರ್ತನೆನಿಸಿಕೊಳ್ಳಲಾರ. ಗುರುವಾಜ್ಞೆಯನ್ನು ಪ್ರತಿಜ್ಞೆಯನ್ನು ಮರೆತು ನಾನೇ ಧೂರ್ತನೆನಿಸಿಕೊಳ್ಳಬೇಕಲ್ಲವೇ?
ಹಿಂದೆ ಭಾರ್ಗವರಾಮನು ಮಾತೃವಧೆ ಮಾಡಿದ, ಇಂದು ಭಾಸ್ಕರ ರಾಮನು ಪಿತೃವಧೆ ಮಾಡಲು ಉತ್ಸುಕನಾಗಿದ್ದಾನೆ. ಕ್ಷಮಿಸು ರಾಮಚಂದ್ರ, ಈ ಲೋಕದಲ್ಲಿ ಶಾಶ್ವತವಾದ ಅಪಕೀರ್ತಿಪ್ರದವಾದ ದಾರುಣ ಪಿತೃವ್ಯ ಮಾರಣ ಹೋಮಕ್ಕೆ ಚಂದ್ರಭಾನುವನ್ನು ಒಪ್ಪಿಸಲು ನಾನು ಸಹಕಾರಿಯಾಗಲಾರೆ. ಮಾರುತಿ, ನನ್ನ ಕೋಪಕ್ಕೂ ಮಿತಿ ಇದೆ. ಹಿಂದೆ ನೀನು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ಇದುವರೆಗೂ ತಾಳ್ಮೆಯಿಂದಿದ್ದೆ. ನಿನ್ನ ಕೊನೆ ನಿರ್ಣಯವೇನು? ನಿವೇದಿಸಿರುವನಲ್ಲ. ಹಾಗಾದ್ರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗಿಯೇ ಇದ್ದೆ. ಹಾಗಾದ್ರೆ ನೀನು ಆತನನ್ನು ಎಲ್ಲಿಯವರೆಗೆ ಕಾಪಾಡಬಲ್ಲೆ? ಶ್ರೀರಾಮನಾಮವು ನನಗೆ ಶಕ್ತಿಯನ್ನು ಪ್ರಸಾದಿಸುತ್ತಿರುವವರೆಗೆ. ಮಾರುತಿ, ಚಿರಂಜೀವಿ ಎಂಬ ಗರ್ವವನ್ನು ತ್ಯಜಿಸು. ಇದು ರಾಮಬಾಣ. ಸಮಸ್ತ ದೇವತೆಗಳ ದಿವ್ಯ ಶಕ್ತಿ, ಸಮಸ್ತ ಮಹಾಮುನಿಗಳ ತಪಶಕ್ತಿ, ಸಮಸ್ತ ಪತಿವ್ರತೆಯರ ಪಾತಿವ್ರತ್ಯ ಶಕ್ತಿ, ಅಲ್ಲದೆ ಸಕಲ ಅವತಾರಗಳ ಅದ್ಭುತ ಶಕ್ತಿ ಈ ಮಹಾಸ್ತ್ರದಲ್ಲಿ ಅಂತರ್ಗತವಾಗಿದೆ. ಇಕ್ಷ್ವಾಕು ವಂಶೋದ್ಭವ ನಾನಾಗಿ ನ್ಯಾಯದ ಪಕ್ಷವಂ ಬಿಡದೆ ಸತ್ಯ ಪಥದೊಳ್ಸಾಗಿ ನಿಷ್ಕಳಂಕ ಭಾವದಿಂ ಏಕಪತ್ನಿ ವ್ರತಾಧೀನನಾಗಿದ್ದೊಡೆ ದಕ್ಷತೆಯ ತೋರಿ ಧರ್ಮ ರಕ್ಷಣೆಯ ಕಾರ್ಯದೊಳ್ ನಿಷ್ಕಾಮದಿಂ ಮುನಿ ಜನರನ್ನು ಪೂಜಿಸಿದ್ದೊಡೆ ನಿಶ್ಚಲ ಗುರುಭಕ್ತಿ ಎನ್ನ ಮನದೊಳಗಿದ್ದೊಡೆ ನಿಶ್ಚಯವು ಜಯವು ಎನಗೆ ಮುಕ್ತಿಧಾಮ ಶ್ರೀರಾಮನ ಪಾದಗಳ ನಂಬಿಹ ಭಕ್ತನಾನಾಗಿ ಬ್ರಹ್ಮಚರ್ಯವ ಪಾಲಿಸುತ್ತ ನಿತ್ಯವೂ ಸ್ವಾಮಿ ರಾಮನೇ ತೋರಿದಾದರ್ಶ ಪಥದೊಳು ಸಾಗಿದ್ದೊಡೆ ಆತ ರಕ್ಷಣೆ ಮೇಣ್ ಮಾತೃವಾಕ್ಯ ಪಾಲನೆ ಕರ್ತವ್ಯವೆಂದು ರಾಮನೇ ಬೋಧಿಸಿದ್ದೊಡೆ ಸತ್ಯನಾಮ ರಾಮಾಯಂಬೆರಡು ಅಕ್ಷರವೇ ರಕ್ಷಿಸುವುದು ಎನ್ನನೀಗ ಶ್ರೀರಾಮ ಎಲ್ಲಿಗೆ ಪಲಾಯನ? ರಾಮಬಾಣ ರಾಮಬಾಣ ಅಪರಾಧಿಗಳನ್ನು ಮಾತ್ರ ಶಿಕ್ಷಿಸುವುದಲ್ಲವೇ ನಿನಗೇಕೆ ಅಪತ್ಯ? ನಾರದ, ಪರಿಹಾಸ ಬೇಡ, ಪರಿಹಾರ ತೋರಿಸು. ನನಗೂ ಸಮಯವಿಲ್ಲ. ನಾರದ, ನಾರದ, ಪರಿಹಾರ ನೇರವಾಗಿ ಕೈಲಾಸ ಸೇರುವುದೊಂದೇ ಪರಿಹಾರ. ಗಂಗಾಧರ, ಉಮಾಮಹೇಶ್ವರ, ಪರಮೇಶ್ವರ, ಮಾಂಪಾಹಿ ಮಾಂಪಾಹಿ. ರಾಮಬಾಣವನ್ನು ತಡೆಯಲು ಇನ್ಯಾರಿಂದಲೂ ಸಾಧ್ಯವಿಲ್ಲ. ಪರಮ ಭಕ್ತ ಆಂಜನೇಯನ ಶರಣು ಹೋಗು, ಆತನೇ ನಿನ್ನನ್ನು ಕಾಪಾಡಬಲ್ಲ. ಆಂಜನೇಯ, ಆಂಜನೇಯ. ಶ್ರೀರಾಮ, ರಾಘವ, ಯುದ್ಧವನ್ನು ನಿಲ್ಲಿಸು. ಈ ಅನರ್ಥಕ್ಕೆಲ್ಲ ನಾನೇ ಕಾರಣ. ಮಾರುತಿ, ಕ್ರೋಧಾವೇಶದಿಂದ ತಪ್ಪು ಮಾಡಿದೆ. ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡು. ಇದೇನು ಮುನಿಪುಂಗವ? ನಾನು ನಿಮ್ಮನ್ನು ಕಾಪಾಡುವುದು, ನನ್ನನ್ನು, ನಿಮ್ಮನ್ನು, ಈ ಸಕಲ ಚರಾಚರ ವಸ್ತುಗಳನ್ನು ಕಾಪಾಡುವುದು ಆ ರಾಮನಾಮ ಒಂದೇ. ರಾಮ 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 ರಾಜ ರಾಮ ರಾಮ
ನೋಡಿದೆಯಾ ಭಕ್ತಿಯ ಮಹಿಮೆಯನ್ನು? ಶಂಭೋ ಶಂಕರ. ರಾಮಚಂದ್ರ 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 ನೋಡಿದ್ಯಾ? ನಾನು ರಾಮನು ಬಂದಿದ್ವಲ್ಲ. ಏನಯ್ಯ ರಾಮು? ನೀವು ಆಂಜನೇಯ ರಾಮನ್ ಭಕ್ತ ಅಂತ ತಾನೇ ಹೇಳಿದ್ದು? ಹೌದು. ಮತ್ತೆ ಅವರಿಬ್ರು ನನ್ನ ಸಿನಿಮಾದಲ್ಲಿ ಯಾಕೆ ಯುದ್ಧ ಮಾಡ್ತಿದ್ರು? ರಾಮು, ನೀನ್ ತಾನೇ ಸಿನಿಮಾ ನೋಡಿದ್ದು, ಅದು ನಿನಗೆ ಅರ್ಥವಾಗಿರ್ಬೇಕಲ್ವೇ? ಅದ್ ಸರಿ, ರಾಮ ಆಂಜನೇಯ ಯುದ್ಧ ಮಾಡೋದು ಸರಿನಾ ಸರ್? ರಾಮು, ರಾಮಾಂಜನೇಯ ಯುದ್ಧ ಅನ್ನೋದು ಒಂದು ಕಲ್ಪನೆ. ರಾಮನಾಮದ ಶಕ್ತಿ ರಾಮಬಾಣಕ್ಕಿಂತ ದೊಡ್ಡದು ಅಂತ ತೋರಿಸೋದಕ್ಕೆ ಒಬ್ಬ ಕವಿ ಬರೆದಿರೋ ಕಥೆ. ಅದು ಸರಿಯೋ ತಪ್ಪೋ, ನಿಜವೋ ಸುಳ್ಳು ಅಂತ ಯೋಚನೆ ಮಾಡಬಾರ್ದು. ಆ ಕಥೆಯಲ್ಲಿರೋ ತತ್ವನ ಅರ್ಥ ಮಾಡ್ಕೋಬೇಕು, ಅದರಂತೆ ನಾವು ನಡೀಬೇಕು. ರಾಮನಾಮನ ಸದಾ ಜಪ ಮಾಡೋದ್ರಿಂದ ಎಂಥ ಕಷ್ಟ ಬಂದ್ರೂ ಸುಲಭವಾಗಿ ಪರಿಹಾರವಾಗುತ್ತೆ ಅನ್ನೋದೇ ಆ ಕಥೆಯ ನೀತಿ. ಅರ್ಥವಾಯ್ತೆ? ನಾನ್ಯಾರು? ನಾನ್ಯಾವ ಕಾದೋನು? ನಂಗೆ ಎಷ್ಟು ವರ್ಷ? ನಾನು ಹುಟ್ಟಾಗಿ ಜಾಗ ಹೆಂಗಿತ್ತು? ದಟ್ವಾದ ಕಾಡು. ಆಗ ಸೂರ್ಯ ಪಶ್ಚಿಮದಾಗ ಹುಟ್ಟಿ ಪೂರ್ವದಾಗ ಮುಳುಗ್ತಿದ್ದ. ಆಗ ನಾನಿನ್ನೂ ಹುಡುಗ, ಪುಟಾಣಿ ಹುಡುಗ ಲೇ. ಆಗ ನಿನ್ನಂಗ್ ನಾನು ಚಡ್ಡಿ ಹಾಕೊಂಡು ಓಡಾಡ್ತಿದ್ದೆ. ಆಗ ನಡೆದ ಕತೆ ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಕಾಡಲಿ ಬರುತ್ತಿತ್ತು. ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಕಾಡಲಿ ಬರುತ್ತಿತ್ತು. ಕತ್ತಲಲ್ಲಿ ಆರ್ಭಟಿಸುತ್ತಲೇ ಸುತ್ತಲೂ ನೋಡಿತ್ತು. ಕತ್ತಲಲ್ಲಿ ಆರ್ಭಟಿಸುತ್ತಲೇ ಸುತ್ತಲೂ ನೋಡಿತ್ತು. ಹೊಟ್ಟೆಯ ಹಸಿವಲ್ಲಿ ಕೆಟ್ಟೆನು ಎನ್ನುತ್ತ ಬೇಟೆಯ ಹುಡುಕಿತ್ತು. ಆ ಹುಲಿ ರಾಯನ ಕೂಗನ್ನು ಕೇಳಿ ಕಾಡೇ ನಡುಗಿತ್ತು. ಕಣಿವೆಯ ಬಳಿಯಲ್ಲಿ ರಾಕ್ಷಸನಂತೆ ಬೆಳೆದ ಮರವಿತ್ತು. ಎಲೆಗಳ ಮರೆಯಲ್ಲಿ ಕುಳಿತ ಬೇಡನ ಕಂಗಳು ಅರಳಿತ್ತು. ಪಟ್ಟೆಯ ಹುಲಿಯ ಹುಡುಕಿತ್ತು. ಒಣಗಿದ ತರಗೆಲೆ ತುಳಿಯುತ್ತ ಮೆಲ್ಲಗೆ ಆ ಹುಲಿ ಬರುತ್ತಿತ್ತು. ಸರಸರ ಗರ ಗರ ನಡೆಯುವ ಸದ್ದಿಗೆ ಮೊಲಗಳು ಬೆದರಿತ್ತು. ಜಿಂಕೆಯ ಮರಿಗಳು ಬೆಚ್ಚಿತ್ತು. ಚಂದನ ಬೆಳಕಲ್ಲಿ ಮಿನ್ನ ಮಿನ್ನ ಹೊಳೆವ ಆಕೃತಿ ಕಂಡಿತ್ತು. ಬೇಡನ ಕೈಗಳ ತುಪಾಕಿ ಆ ಕ್ಷಣ ಗುಂಡನ್ನು ಸಿಡಿಸಿತ್ತು. ಗುಂಡಿನ ಸದ್ದಿಗೆ ಆ ಹುಲಿ ರೋಷದಿ ತಲೆಯನ್ನು ಎತ್ತಿತ್ತು. ಸಿಡಿಲಂತೆರಗಿದ ತುಪಾಕಿ ಗುಂಡು ಕಣ್ಣಿಗೆ ತಗಲಿತ್ತು. ನೋವನ್ನು ತಾಳದೆ ಆರ್ಭಟಿಸುತ್ತಾ ಆ ಹುಲಿ ಓಡಿತ್ತು. ಬೆಳಕಿಗೆ ಬಾರದೆ ಗುಹೆಯಲ್ಲಿ ಅಡಗಿ ವೇದನೆ ಪಡುತ್ತಿತ್ತು. ಸಾಯದೆ ಉಳಿದ ಆ ಹುಲಿ ರಾಯನು ಇಂದು ಅಲ್ಲಿರುವ. ಹಳದಿಯ ಕಣ್ಣಿನ ಆ ಮೃಗರಾಯನು ಹಲ್ಲನ್ನು ಮಸೆದಿರುವ. ಸೇಡಲಿ ಕಾಯುತ್ತ ಕುಳಿತಿರುವ.
ಏನ್ ರಾಮು ಏನು? ಆ ದೊಡ್ಡಜ್ಜ ದಿನಾಗ್ಲೂ ರಾತ್ರಿ ಎಲ್ಲಾರನ್ನು ಕುರ್ಸ್ಕೊಂಡ್ ಕತೆ ಹೇಳ್ತಾನೆ. ಉಬಿರಾಯನ್ ಕಾಲದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದ ಪೂರ್ವದಲ್ಲಿ ಮುಳುಗ್ತಿದ್ದ ಅನ್ನೋ ಮುದುಕ ತಾನೇ? ಆ ಒಂಟಿ ಕಣ್ಣಿನ ಹುಲಿ ಇನ್ನೂ ಆ ಕಣ್ವೆ ಕಾಡ್ಲೇ ಇದೆಯಂತೆ. ಯಾರ ಹೋದ್ರೆ ತಿನ್ಬಿಡ್ತಾ ಸರ್? ಇಲ್ಲ ರಾಮು, ಅದೆಲ್ಲ ಬರೀ ಕಥೆ. ಅಜ್ಜ ಹುಡುಗ ಆಗಿದ್ದಾಗ ನೋಡಿದ್ದು ಅಂತಾನೆ. ಇನ್ನು ಆ ಹುಲಿ ಇರುತ್ತೆಯೇ? ಎಲ್ಲಾರ ಹೋಗಿರ್ತಾ ಸರ್? ಇಲ್ಲ, ಆ ಪ್ರಾಣಿಗಳೆಲ್ಲ ಬದುಕಿರೋದೇ 20 ವರ್ಷ, ಆಮೇಲೆ ಸತ್ತು ಹೋಗುತ್ತೆ. ಅಜ್ಜ ಇನ್ನೂ ಬದುಕಿದೆ, ಇನ್ನೂ ಸೇಟ್ಗೋಸ್ಕರ ಕಾಯ್ತಾ ಇದೆ ಅಂದ. ಅದು ಕಥೆ ಬೇರೆ, ಸತ್ಯ ಬೇರೆ. ಹಾಗಾದ್ರೆ ನೀವ್ ಹೇಳಿದ್ರೆ ರಾಮನ್ ಕತೆ? ಅದು ನಡೆದದ್ದು ಸತ್ಯ. ಬರ್ತೀನಿ ಸರ್. ಇದನ್ನ ನಾನು ಎತ್ಕೊಂಬರ್ಲಾ? ಯಾರಪ್ಪ ನೀನು? ನಿನ್ ಹೆಸರೇನು? ರಾಮು ಅಂತ. ಎತ್ಕೊಂಬರ್ಲಾ? ಬಾ ರಾಮು. ಇದನ್ನ ನಿಮ್ ಮನೆ? ಈ ಮನೇಲಿ ನೀವೊಬ್ರೇನ ಇರೋದು? ಇಲ್ಲಿ ನಾನೊಬ್ಳೇ ಇರೋದು. ಊರ್ನಲ್ಲಿ ನಮ್ಮಮ್ಮ ಇದ್ದಾರೆ. ನಿನ್ ವಯಸ್ಸಿನವನೇ ಒಬ್ಬ ತಮ್ಮ ಇದ್ದಾನೆ. ನೀವಿಲ್ಲೇನ್ ಮಾಡ್ತೀರಾ? ಹೆಲ್ತ್ ಅಸಿಸ್ಟೆಂಟ್. ನನಗೆ ಇಂಗ್ಲಿಷ್ ಅರ್ಥ ಆಗಲ್ಲ. ಅಂದ್ರೆ ಆರೋಗ್ಯ ಸಹಾಯಕಿ ಅಂತ. ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ, ಕುಟುಂಬ ಯೋಜನೆ ಬಗ್ಗೆ ಇಲ್ಲಿ ಜನಕ್ಕೆ ತಿಳುವಳಿಕೆ ಕೊಡೋದು. ನೀನ್ ಪುರ್ಸತ್ತಿದ್ದಾಗಿಲ್ಲ ನೀನ್ ಇಲ್ಲಿಗೆ ಬಾ, ನಾನು ನಿನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ರಾಮ, ನಿನ್ ಮನೆಯಲ್ಲಿ? ಇಲ್ಲೇ ಹತ್ರ. ನಾನು ಸ್ಕೂಲಿಂದ ಬರ್ತಾ ಹೀಗೆ ಬರ್ತೀನಿ. ನಿಮ್ಗೆ ಏನಾರ ಸಾಮಾನು ಬೇಕಾದ್ರೆ ಹೇಳಿ, ನಾ ತಂದ್ಕೊಡ್ತೀನಿ. ನೀನ್ ಮಾತಾಡ್ತಾ ಇದ್ರೆ ನನ್ನ ತಮ್ಮ ಮಾತಾಡಿದ ಹಾಗೆ ಆಗುತ್ತೆ. ಬರ್ತೀನಿ. ರಾಮು, ರಾಮು, ಏನ್ ಮಾಡ್ತಿದ್ಯಪ್ಪ? ಓದ್ತಿದ್ದೀನಿ ದೊಡ್ಡಪ್ಪ. ಏನ ಬಂದೆ? ರಾಮು ಕಲಿ ಕಾಗದ ಓದ್ಸೋ ಅಂತ ಬಂದಿ. ಹೊಸಿ ಓದೇಳು ಮಗ. ಹಿತ್ತ ರೂಪ ತದೆ ಅವರಿಗೆ. ನಿಮ್ಮ ಮಗ ಮಾಡುವ ನಮಸ್ಕಾರಗಳು. ನಾನು ಕ್ಷೇಮ. ನನಗಿನ್ನೂ ಕೆಲಸ ಸಿಕ್ಕಿಲ್ಲ. ಬಂಗಾರಿ ಮನೆ ಜಗ್ಲಿ ಮೇಲಿದ್ದೀನಿ. ಊಟಕ್ಕೆ ಲಾಟ್ರಿ. ತಕ್ಷಣ ದುಡ್ಡು ಕಳಿಸು ಪಾಪಣ್ಣ. ನೋಡ್ದೆ ಪಾರ್ವತವ, ಹೆಂಗೈತೆ ಕಾಲ. ವಯಸ್ಸು ಬಂದ್ ಮಗ ಅಪ್ಪನ ಸಹಾಯ ಮಾಡೋದ್ ಬಿಟ್ಟು ನನ್ನನ್ನ ದುಡ್ಡು ಕಳಿಸುವಂತ ಕಾಗದ ಬರ್ದವನಲ್ಲ ಅವ್ಯಕ್ ನನ್ ಮಗ. ಕೆಲ್ಸ ಸಿಕ್ಕಿದ್ರೆ ಕಳಿಸ್ತಾ ಇದ್ದ. ಕೆಲಸ ಮಾಡೋ ಮುಖಾನ ಅದು. ಒಳ್ಳೆ ಮಕ್ಳು ಹುಟ್ಟಬೇಕಾದ್ರು ಪುಣ್ಯ ಮಾಡಿರ್ಬೇಕು ಚಿನ್ನಪ್ಪ. ರಾಮು, ನಾಳೆ 11 ಗಂಟೆಗೆ ಒಂದ್ ಕಾಲ್ ತಗೊಂಬರ್ತೀನಿ. ಹೊಸಿ ಬರ್ಕೊಟ್ಬಿಡು ಮಗ. ನಾಳೆ 11 ಗಂಟೆಲಿ ಸ್ಕೂಲ್ ಇರ್ತೀನಿ ದೊಡ್ಡಪ್ಪ. ಏನ್ ಸ್ಕೂಲು, ಏನು ಓದ್ ಉದ್ಧಾರ ಆಗ್ತೀಯೋ ನಾ ಕಾಣಿ. ಬರ್ತೀನಿ ಚಿನ್ನಪ್ಪ. ತಗೋ ದೊಡ್ಡಪ್ಪ. ನೋಡ್ರಿಯಾ ಪಾರ್ವತಿ, ಅಣ್ಣ ಓದ್ಬೇಡ ಅಂತ ಹೇಳ್ತಾನೆ. ರಾಮುನ ಆ ಅಕ್ಷರ ಕಲ್ಸಿದಿಕ್ ತಾನೆ ಇವತ್ತು ಕಾಗದ ಓದಿದ್ದು. ರಾಮ, ಏನೋ ಮಾತಾಡಿಸ್ದೆ ಹಂಗೆ ಹೋಗ್ತಾ ಇದ್ಯಾ? ಆವಾಗ್ಲೇ ದೊಡ್ಡ ಪಂಡಿತ ಆಗ್ಬಿಟ್ಯಾ? ಸ್ಕೂಲ್ ಗೊತ್ತಾಯ್ತು ದಾಸ. ದೊಡ್ಡಜ್ಜನ್ ಕತೆಗೂ ಬರ್ಲಿಲ್ಲ, ನಮ್ ಜೊತೆ ಆಟ ಆಡೋಕ್ಕೂ ಬರ್ಲಿಲ್ಲ. ನಮ್ಗಿಂತ ನಿನ್ಗೆ ಸ್ಕೂಲೇ ಹೆಚ್ಚಾಗೋಯ್ತಾ? ನೀವಂತೂ ಸ್ಕೂಲಿಗೆ ಸೇರಿಲ್ಲ, ಹಾಗಂತ ನಾನು ನಿಮ್ ಜೊತೆ ಸೇರ್ಕೊಂಡು ಸಗಣಿ ಎತ್ತಾ? ನನ್ ಮಗನೇ, ನನ್ ಕೈಗೆ ಸಿಗಲ್ವಾ ನೀನು? ನೋಡ್ಕೋತೀನಿ ಹೋಗೋ. ರಾಮು, ನೀನ್ ತಂದಿದ್ ಸಾಕ್ ಬಾ. ಬಂದೆ.
ಎಲ್ಲಿ ನಿನ್ ಹೆಸರು ಸ್ಪೆಲ್ಲಿಂಗ್ ಹೇಳು. RAMU ರಾಮು. ವೆರಿ ಗುಡ್. ನೀನ್ ತುಂಬಾ ಜಾಣ. ಹೇಳ್ಕೊಟ್ಟಿದ್ನೆಲ್ಲ ಬೇಗ ಕಲ್ತ್ಕೋತೀಯ. ನನಗೆ ದೊಡ್ಡ ದೊಡ್ಡ ಕತೆ ಪುಸ್ತಕ ಓದ್ಬೇಕು ಅಂತ ಆಸೆ. ಓದುವಂತೆ. ಈಗ ಇದನ್ನ ಹೇಳು. CAT ಕ್ಯಾಟ್ ಬೆಕ್ಕು. CAT ಕ್ಯಾಟ್ ಬೆಕ್ಕು. MAT ಮ್ಯಾಟ್ ಚಾಪೆ. MAT ಮ್ಯಾಟ್ ಚಾಪೆ. RAT ರ್ಯಾಟ್ ಇಲಿ. RAT ರ್ಯಾಟ್ ಇಲಿ. CAT ಕ್ಯಾಟ್ ಬೆಕ್ಕು. MAT ಮ್ಯಾಟ್ ಚಾಪೆ. RAT ರ್ಯಾಟ್. RAT ರ್ಯಾಟ್. RAT ರ್ಯಾಟ್. ಇಲಿ. ಇಲಿ ಎಲ್ಲಪ್ಪ ಇಲಿ? ಇಲಿ ಇಲ್ಲಮ್ಮ, ನಾನು ಇಂಗ್ಲಿಷ್ ಪಾಠ ಜ್ಞಾಪಿಸ್ಕೊತಾ ಇದ್ದೆ. ಅದರಲ್ಲಿ RAT ರ್ಯಾಟ್ ಅಂದ್ರೆ ಇಲಿ. ಸರಿ, ಮಲ್ಕೋ ಮಗ. ಓ ಬಂದ್ಯಾ? ಬಾ, ಪುಸ್ತಕ ತಂದಿದ್ದೀನಿ. 50 ಪೈಸಾ ಕೊಟ್ಟಿದ್ದೀನಿ. ಯಾವ್ದಾರ ಪುಸ್ತಕ ಬರುತ್ತಾ? ಬೇರೆಯವರಿಗಾದ್ರೆ 75 ಪೈಸಾ, ನಿಂಗೋಸ್ಕರ 50 ಪೈಸಾ. ಹೊಸದಕ್ಕೆ 3 ರೂಪಾಯಿ ಆಗುತ್ತೆ. ಈ ಪುಸ್ತಕದಲ್ಲಿ 2 ಹಾಳೆನೇ ಇಲ್ಲ. ಅದಕ್ಕೆ ಕಡಿಮೆ ಬೆಲೆ ಕೊಟ್ಟಿರೋದು. ಜನಪ್ರಿಯ ವಾಲ್ಮೀಕಿ ರಾಮಾಯಣ. ಇದ್ಯಾವತ್ತಂದ್ರಿ? ನೋಡ್ಬಿಟ್ಟ, ಇನ್ನೂ ನಿನ್ನ ಕಣ್ಣಿಗೆ ಯಾಕೆ ಬೀಳಿಲ್ವೋ ಅಂತಿದ್ದೆ. ಹೊಸ ಪುಸ್ತಕ. ಎಷ್ಟಿದೆ ಬೆಲೆ? 10 ರೂಪಾಯಿ ಆಗುತ್ತೆ. ಹಬ್ಬ, 10 ರೂಪಾಯ? ಓದ್ಬೇಕು ಅಂತ ಇಷ್ಟ ಇದ್ದವರು 100 ರೂಪಾಯಿ ಆದ್ರೂ ಕೊಂಡ್ಕೋತಾರೆ. ನನಗೂ ಓದ್ಬೇಕು ಅಂತ ಇಷ್ಟ. ನಾನು ಅದನ್ನ ಯಾವ ತರ ಕೊಂಡ್ಕೋತೀನಿ. ರಾಮು, ಇದ್ಯಾವ ಪುಸ್ತಕನೋ? ಸುಧಾಮನ್ ಕತೆ. ಸುಧಾಮ ಅಂದ್ರೆ ಯಾರು? ಕೃಷ್ಣನ್ ಭಕ್ತ. ತುಂಬಾ ಚೆನ್ನಾಗೈತೆ. ಎಲ್ ಕೊಂಡ್ಕೊಂಡ್ಯೋ? ಮುತ್ತಣ್ಣನ ಅಂಗಡಿಲಿ 50 ಪೈಸಾ ಕೊಟ್ಕೊಂಡ್ಕೊಂಡೆ. ಇದ್ಯಾವ ಅಕ್ಷರ? ಇದು ಸು. ಇದು ದಾ. ಇದು ಮಾ. ಸುಧಾಮ. ಸುಧಾಮ ತುಂಬಾ ಚೆನ್ನಾಗೈತೆ. ರಾಮು, ಸಿಬಿಕಾ ಮರ ನೋಡ್ದಾ? ನೋಡ್ದೆ. ಒಂದೇ ಒಂದ್ ಕಿತ್ಕೊಡೋ. ನನಗ್ ಬೇಡಪ್ಪ, ನೀವೇಗಾರ ಕಿತ್ಕೋ. ನನ್ ಕಾಲ್ ಪೆಟ್ಟಾಗೈತೆ. ನೀ ನನ್ ಸ್ನೇಹಿತ ಅಲ್ವಾ? ಒಂದೇ ಒಂದ್ ಕಿತ್ಕೊಡೋ. ಸರಿ. ತಗೋ, ನೀನ್ ತಿನ್ನು. ಅದು ನಿನ್ನಂಗೆ ಓದ್ ಕಲಿಬೇಡ್ವೇನೋ, ದೊಡ್ಡ ಪಂಡಿತ ಆಗ್ಬೇಡ್ವೇನೋ? ನಿನ್ ಪುಸ್ತಕ ಏನಿದ್ರು ಕತ್ತೆ ತಿನ್ನಕ್ಕೆ ಲಾಯಕ. ರಾಮು, ನೀನ್ ಮನೆಗೆ ಹೋಗು. ಅವ್ನ ಅವ್ರ ಅಪ್ಪನ್ ಕೇಳಿ ಈ ಕತ್ತೆ ಕಾಲ ಕಟ್ಟಿಸ್ತೀನಿ. ನೀನ್ ಹೋಗು. ಬಡವಾ, ಬರೋದ್ರಲ್ಲಿ ಕತ್ತೆ ಹಾಕ್ಬಿಡ್ಬಿಡ್ತೀಯ ನೀನು. ಅತ್ತಾಗ ನೀನ್ ಚರ್ಮ ಸುಡ್ತೀನಿ. ಹೋಗ್ಬಿಡತ್ತದೆ.
ಏಯ್ ಮಕ್ಕ ಬರ ನೋಡು ಥು. ಏನ್ ಜಾಸ್ತಿ ಆಗಿ ಲಾಡಾಗ ನೋಡಿಲ್ಲ. Right, everybody in. I want to see by the window. Okay, sit down. Let's go. Bye. Bye. ಚಿನ್ನಪ್ಪ ಬಂದವರೆಲ್ಲ ಊರ್ ಗಂಟಾಗಾಯ್ತು. ನಿನ್ ಸೌದೆ ತಗೊಳಕ್ ಯಾರಿದಾರ ಇಲ್ಲಿ? ಹೋಗು. ಏ ಚಿನ್ನಪ್ಪ, ಬಾ. ಏನ್ ಇನ್ನೂ ತಲೆ ಮ್ಯಾಗಿನ ಹೊರೆ ಇಳಿಲಿಲ್ಲೇನೋ? ಇಲ್ಲ ದೊಡ್ಡಜ್ಜ, ಬೆಳಗ್ನಿಂದ ಒಂದ್ವರೆನೂ ವ್ಯಾಪಾರ ಆಗಲಿಲ್ಲ. ನಾಳೆ ಗಂಜಿಗೂ ಬೇರೆ ದಾರಿ ಇಲ್ಲ. ಬ್ಯಾಸ್ಗೆ ಮುಗೀತು, ಬಂದಿದ್ದವರೆಲ್ಲ ಊರ್ ಬಿಟ್ರು. ಇನ್ ಎಲ್ಲೋ ವ್ಯಾಪಾರ. ಇನ್ ಮತ್ತೆ ಬ್ಯಾಸ್ಗೆ ಬರ ಗಂಟ ಹೊಟ್ಟೆನೆ ಆಗೋತೆ ಬಟ್ಟೆನೆ. ಚಿನ್ನಪ್ಪ, ನಾನು ಹುಡುಗನಾಗಿದ್ದಾಗ ಅಯ್ಯೋ ಇಲ್ಲೆಲ್ಲ ಬರೀ ಹಣ್ಣನ ಮರಿಗಳೇ ಕಾಣು. ಪಾಪಿಗಳು ಎಲ್ಲ ಕಡ್ದು ಬಿಟ್ರಪ್ಪ, ಕಡ್ದು ಬಿಟ್ರು. ಕಾಲ ಕೆಟ್ಟೋಯ್ತು. ಬರ್ತೀನಜ್ಜ. ಅಪ್ಪ, ನೀವು ಊಟ ಮಾಡಲ್ವಪ್ಪ? ನನ್ಗೆ ಹಸಿವಿಲ್ಲ ರಾಮು, ನೀನು ಊಟ ಮಾಡು. ಅಮ್ಮ ನೀನು? ನಂಗೂ ಹಸಿವಿಲ್ಲಪ್ಪ. ಏನು ಯೋಚನೆ ಮಾಡ್ತಿದ್ದೀರಿ? ಇನ್ ಸುಮ್ಕೆ ಇದ್ರೆ ಪ್ರಯೋಜನ ಇಲ್ಲ. ಎಲ್ಲಾದ್ರೂ ಹೋಗಿ ಒಂದ್ ಕೆಲ್ಸ ಹುಡುಕ್ತೀವಿ. ನಾನು ನೀನು ಈ ಮಕ್ಕಳ ಜೊತೆಗೆ ಹಾಕೊಂಡು ಬಂದು ಎಲ್ಲಿರೋದು, ಏನ್ ಮಾಡೋದು? ಸ್ವಲ್ಪ ದಿನ ಸಹಿಸ್ಕೊ. ನನ್ಗೆಲ್ಲಾದ್ರೂ ಒಂದ್ ಕೆಲ್ಸ ಸಿಕ್ಕಿದ ಮ್ಯಾಕೆ ಡೈವರ್ ಮಸ್ತಾನ್ ಕೈನಾಗೆ ದುಡ್ಡು ಕಳಿಸ್ತೀವಿ. ರಾಮು, ನಿಂಗೊಂದು ಮಾತು ಹೇಳ್ಬೇಕು ಅಂತಿದ್ದೀನಿ. ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ನಿಂಗೆ ಈ ಸ್ಕೂಲ್ ಅಂದ್ರೆ ಎಷ್ಟೊಂದು ಇಷ್ಟ ಅಂತ ನನ್ಗೆ ಚೆನ್ನಾಗಿ ಗೊತ್ತಪ್ಪ. ಅದಕ್ಕೆ ನಾನು ನಿನ್ನ ಈ ಸ್ಕೂಲ್ಗೆ ಸೇರಿಸಿದ್ದು. ಆದರೆ ಏನು ಮಾಡೋದು, ನಮ್ಮಂಥ ಬಡವರಿಗೆ ಇದ್ದೇ ಕೂಡ ದೂರ. ನನಗೂ ಸಂಪಾದನೆ ಇಲ್ಲ, ನಿಮ್ಮಮ್ಮನಿಗೂ ವ್ಯಾಪಾರ ಆಗ್ತಾ ಇಲ್ಲ. ನೀನು ಸದ್ಯಕ್ಕೆ ಸ್ಕೂಲ್ ಬಿಟ್ಬಿಡ್ಬೇಕಪ್ಪ. ಯಾವ್ರು ಕಣ್ಬಿಟ್ಟು ನೋಡಿದ ಮ್ಯಾಗೆ ಮತ್ತೆ ನಿನ್ನ ಸ್ಕೂಲ್ಗೆ ಸೇರಿಸ್ತೀವಿ. ರಾಮು, ಈಗ ನೀನೇ ಮನೆಗೆ ಯಜಮಾನ. ನನಗೆ ಕೆಲಸ ಸಿಕ್ಕಿ ನಾ ಕಾಸು ಸಂಪಾದಿಸೋವರೆಗೂ ನೀನೇ ಹೆಂಗಾದ್ರೂ ಸಂಪಾದನೆ ಮಾಡಿ ಸಂಸಾರ ನಡೆಸಬೇಕು. ಸಂಪಾದನೆ ಮಾಡಿದ್ದೆಲ್ಲ ಅಮ್ಮನ ಕೊಡ್ಬೇಕಾಗಿಲ್ಲ. ರೂಪಾಯಿಗೆ 10 ಪೈಸೆ ಹಂಗೆ ಎತ್ ಮಾಡಿಕೊಂಡು ನಿನ್ ಬೇಕಾದ ಪುಸ್ತಕನೆಲ್ಲ ತಕೊಂಬೋದು. ನಾನು ಅಮ್ಮನಿಗೆಲ್ಲ ಹೇಳಿವ್ನಿ. ಸಂತೋಷ ತಾನೆ? ಬೇಗ ಬಂದ್ಬಿಡಪ್ಪ. ಆ, ಆ. ಸುಮ್ಮನಿರಮ್ಮ.
ಪಾರ್ವತಿ ರಾಮ ಹತ್ರ ಎಲ್ಲ ಹೇಳಿವ್ನಿ ಕೆಲಸ ಸಿಕ್ಕಿದ್ನಾಗೆ ಮಸ್ತಾನ್ ಕೈನಾಗೆ ದುಡ್ಡು ಕಳ್ಸ್ಬಿಡ್ತೀನಿ ಬರ್ತೀನಿ. ಸರಿ. ಯಾಕ್ಲಾ ಪಂಡಿತ ಈ ಸ್ಕೂಲ್ಗೆ ಹೋಗ್ಲಿಲ್ವಾ? ಚಕ್ಕರ್ ಹೊಡೆದ್ಬಿಟ್ಯಾ? ಯಾಕೋ ರಾಮ್ ಹೇಳ್ತಾ ಇದ್ಯಾ? ಮೇಷ್ಟ್ರು ಹೊಡೆದ್ಬಿಟ್ರಾ? ಇಲ್ಲ, ಅಪ್ಪ ಕೆಲಸ ಹುಡ್ಕೊಂಡೋದ. ನಾನು ಸ್ಕೂಲ್ ಬಿಟ್ಬಿಟ್ಟೆ. ಇನ್ಮೇಲೆ ನಾನು ಕೆಲಸ ಮಾಡ್ಬೇಕು. ಅದಕ್ಕೆ ಯಾಕೆ ರಾಮ್ ಹೇಳ್ತೀಯಾ? ನಾವಿಲ್ವಾ? ನಮ್ ಜೊತೆ ಬಾ ಕೆಲ್ಸಕ್ಕೆ. ಅದ್ರಲ್ಲಿ ಬರೋ ದುಡ್ಡಿಂದ ಈ ಸ್ಕೂಲಿಗೆ ಸೇರೋದ್ರಾಯ್ತು. ದಾಸ, ನೀ ಎಷ್ಟು ಒಳ್ಳೆಯವನು. ನೀನು ಅಷ್ಟೇ, ಅದಕ್ಕೆ ನಾವೆಲ್ಲ ಸ್ನೇಹಿತರಾಗಿರೋದು. ಚಿಕ್ಕ ಬಂದಿದ್ದೀನಿ ಸರ್. ಲಿಂಗಣ್ಣ ಇದೇನ್ ಸರ್? ಸೋಮು ಏನ್ ಸರ್? ಗಂಗಮ್ಮ ಇದೀನ್ ಸರ್. ನೀಲವ ಇದೀನ್ ಸರ್. ರಾಮು 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 5-6 ದಿನದಿಂದ ಸ್ಕೂಲ್ಗೆ ಬರ್ತಿಲ್ವಲ್ಲ, ಯಾಕೆ? ರಾಮು, ನಿಮ್ಮಪ್ಪ ಊರಿಗೋಗಿ 1 ವಾರ ಆಯ್ತು. ಮನೆಯಾಗ ಏನೂ ಇಲ್ಲ. ನಾಳೆಯಿಂದ ಗಂಜಿ ಕೂಡ ಕಷ್ಟ ಕಣಪ್ಪ. ಬಸ್ ಸ್ಟ್ಯಾಂಡ್ಗೋಗಿ ಮಸ್ತಾನ್ನ ನಿಮ್ಮಪ್ಪ ಸಿಕ್ಕಿದ್ರ ಅಂತ ಕೇಳ್ಕಂಪಪ್ಪ. ಮಸ್ತಾನ್ ನಮ್ಮಪ್ಪನ್ ನೋಡ್ದ. ಇಲ್ವಲ್ಲ, ಯಾಕೋ? ನಿನ್ ಕೈಲಿ ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ದ. ನಿಮ್ಮ ಅಪ್ಪನ್ಗೇನ್ ಬ್ಯಾಂಕ್ ಇದ್ಯಾ? ಕೆಲಸ ಸಿಗೋದ್ ಬೇಡವೇನೋ?
ರಾಮು ಹುಷಾರಾಗಿದ್ದಾನೇನಮ್ಮ? ಹಾ, ಸ್ಕೂಲ್ಗೆ ಏಕಮ್ಮ ಬರ್ತಾ ಇಲ್ಲ? ಬೇಸಿಗೆ ಮುಗ್ದೋಯ್ತು, ಬಂದವರೆಲ್ಲ ಊರಿಗೆ ಹೊಂಟೋದ್ರು. ಈಗ ನೋಡಿ ನಮ್ಮ ಮನೆ ಬರ, ಬೆಳಗ್ನಿಂದ ಕುಂತೀವ್ನಿ, ಒಂದು ಕಾಸಿನ ವ್ಯಾಪಾರ ಆಗ್ಲಿಲ್ಲ. ಅವ್ರ ತಂದೆನೂ ಕೆಲಸ ಹುಡ್ಕೊಂಡು ಊರಿಗೆ ಹೊಂಟೋಗವ್ರೆ. ಈಗ ರಾಮು ಕೂಲಿ ನಾಲಿ ಮಾಡಿ 4 ಕಾಸು ತಂದ್ರೇನೆ ಊಟ. ಏಯ್ ದಡಿಯಾ, ಅದನ್ನ ಕೀಳ್ಬೇಡ ಕಣೋ, ಬೀಜಕ್ ಬಿಟ್ಟಿದ್ದೀನಿ. ಮೇಲ್ಗಡೆ ಇರೋದನ್ನ ಕೀಳು. ಏನಮ್ಮ, ನನ್ ತೋಟದ ತರಕಾರಿ ನನ್ಗೆ ಮಾರಕ್ ತಂದ್ಯಾ? ನಿನ್ ವ್ಯಾಪಾರನೂ ಸೊನ್ನೆನಾ? ಮತ್ ಬೇಸ್ಗೆ ಬರೋ ಗಂಟ ಈ ತರಕಾರಿ ಬೆಳೆಯೋದನ್ನ ಬಿಟ್ಬಿಟ್ಟು ಬ್ಯಾರೆ ಇನ್ನೇನಾದ್ರೂ ವ್ಯಾಪಾರ ಮಾಡ್ಕೊಂಡಿರ್ಬೇಕು. ಲೈ ಚಿಕ್ಕಣ್ಣ, ನೀನು ಆ ದೊಡ್ಡಣ್ಣ ಇಬ್ರು ಸೇರ್ಕೊಂಡು ಈ ತರಕಾರಿನೆಲ್ಲ ಬೆಡ್ದಡಿಲಿರೋ ಊರ್ನಲ್ಲಿ ಮಾರ್ಕೊಂಬಂದ್ಬಿಡ್ರು. ಇನ್ಮೇಲೆ ನಿಮ್ಮಿಬ್ರಿಗೂ ಕಮಿಷನ್ ಜಾಸ್ತಿ ಕೊಡ್ತೀನಿ. ಇರೋಣವ್ರೆ, ನಾನೇ ಹೋಗಿ ಮಾರ್ಕೊಂಡ್ ಬರ್ತೀನಿ, ನಂಗೆ ಉಸಿ ದುಡ್ಡು ಜಾಸ್ತಿ ಕೊಡಿ. ಏ ಚೆ, ಇದೆಲ್ಲ ಹೆಂಗಸ್ರ ಕೈಲಾಗೋ ಕೆಲಸ ಅಲ್ಲಮ್ಮ. ತರಕಾರಿ ಬುಟ್ಟಿ ಎತ್ಕೊಂಡು ಬೆಟ್ಟ ಹತ್ಬೇಕು, ಬೆಟ್ಟ ಇಳಿಬೇಕು. ಮತ್ ಕಾಲ್ ಜಾರ ಏನಾರ ಕೆಳಗ್ ಬಿದ್ದೆ ಅಂದ್ರೆ ನೀನು ಉಳಿಯಲ್ಲ, ನನ್ ತರಕಾರಿನೂ ಉಳಿಯಲ್ಲ. ಇರೋಣವ್ರೆ, ಇನ್ನೇನಮ್ಮ? ಮನೇಲಿ ಮಕ್ಳು ಕುಡಿಯಕ್ ಗಂಜಿ ಕೂಡ ಇಲ್ಲ. ಒಂದ್ 20 ರೂಪಾಯಿ ಕೊಟ್ರೆ ದುಡ್ಡು ಬಂದ್ ಮ್ಯಾಕ್ ಕೊಟ್ಬಿಡ್ತೀನಿ. ವ್ಯಾಪಾರ ಮಾಡೋ ಜಾಗದಲ್ಲಿ ಸಾಲ ತಗೊಳ್ಳೂಬಾರ್ದು, ಸಾಲ ಕೊಡ್ಲೂಬಾರ್ದು. ಇದು ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ, ತಿಳ್ಕೊ. ದೊಡ್ಡವ, ಏನ್ ಮಾಡ್ದೆ ದೊಡ್ಡವ ಕಾಸ್ಗೆ? ಇನ್ನೇನ್ ಮಾಡ್ಲವ, ಇತ್ತಲ್ಲ ಒಂದೇ ಒಂದ್ ಬೆಳ್ಳಿ ಕಡ್ಗ, ಅದ್ನ ಅಡ ಮಡಗಿವ್ನಿ. ಮಳೆಗಾಲ ಬಂದಾಗ ಸಾವುಕಾರನ್ ಪೆಟ್ಗೆನಾಗಿರ್ತೈತೆ, ಬೇಸಿಗೆ ಕಾಲ ಬಂದಾಗ ನನ್ ಕೈನಾಗಿರ್ತೈತೆ. ಏನಮ್ಮ ತನ್ನ ಸಾರ್ ಮಾಡಿದ್ಯಾ? ಅಪ್ಪ ದುಡ್ಡು ಕಳ್ಸದ್ನ? ಇಲ್ಲಪ್ಪ, ನನ್ ತಾವೇ ದುಡ್ಡಿತ್ತು. ಹೇಳಿರಿ ಸರ್, ಇಳ್ಕೊಳ್ಳಿ ಸರ್, ಕುಡಿ ಸರ್. ಇಲ್ಲಿ ಕಾಫಿ ಕುಡಿಯೋರೆಲ್ಲ ಕುಡ್ಕೊಳ್ಳಿ, 5 ನಿಮಿಷ ಗಾಡಿ ನಿಲ್ಲುತ್ತೆ. ಯಾರು ಕೂಲಿಗಿಲಿಯವ್ರಿಲ್ವೇ? ಸರ್ ಈ ಸಾಮಾನೆಲ್ಲ ಎತ್ಕೊಂಬರ್ಲಾ? ಏ ಮರಿ, ಚೋಟುದ್ದ ಇದೆಯಾ ನೀನು? ನಿನ್ ಕೈಲಿ ಇಷ್ಟು ಸಾಮಾನೆಲ್ಲ ಹೊರಕಾಗ್ತದ? ಆಗ್ತದ ಸರ್. ಸರಿ, ಗೆಸ್ಟ್ ಹೌಸ್ ಹೋಗ್ಬೇಕು. ಏನ್ ಕೊಡ್ಬೇಕಪ್ಪ? ಎಷ್ಟಾದ್ರೂ ಕೊಡಿ. ಸರಿ ತಗೋ. ಆ ಬಾಕ್ಸ್ ಸ್ವಲ್ಪ ಮೇಲೆ ಇಡ್ತೀರಾ? ನೀನೇ ಕೂಲಿ ಅವನು, ನನ್ ಕೈಲೇ ಕೂಲಿ ಮಾಡಿಸ್ತೀಯಲ್ಲಪ್ಪ. ಇಲ್ಲ ಸರ್. ಸರಿ ತಗೋ, ಕೊಡಿ. ನಡಿ. ರಾಮು, ಇದೇನಪ್ಪ ತಲೆ ಮೇಲೆ ಸಾಮಾನು ಮಾಡಿಕೊಂಡಿದ್ಯಾ? ಅಪ್ಪ ಹೇಳಿದನ್ ಮಸ್ತಾನ್, ಈಗ ಮನೆಗ್ ನಾನೇ ಯಜಮಾನ ಅಂತ. ಯಾವ್ದಾರ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕು. ಸರಿ ಸರಿ, ಬಾಪ, ಹೊತ್ತಾಯ್ತು ಬಾ. ಮಸ್ತಾನ್, ಬಾರಯ್ಯ ಚಿನ್ನಪ್ಪ, ಕೆಲ್ಸ ಸಿಗ್ತೇನೆಯಾ? ಇಲ್ಲ ಮಸ್ತಾನ್, ದಿನ ಕೆಲ್ಸಕ್ಕಾಗ ಅಲ್ದು ಕಾಲೆಲ್ಲ ಬಿದ್ದೋಯ್ತು. ಅಲ್ಲ ಅವಳ ಮಕ್ಕಳನ್ನೆಲ್ಲ ಹಾಕೊಂಡು ಏನ್ ಮಾಡ್ತಾ ಇದ್ದಾಳು ಏನು? ಏನ್ ಯೋಚನೆ ಮಾಡ್ಬೇಡ ಕಣಯ್ಯ, ಒಳ್ಳೆ ಮಗನ್ನೇ ಪಡೆದಿದ್ಯಾ. ನಿನ್ ಮಗ ರಾಮು ಚಿಕ್ಕ ಹುಡುಗ ಅಲ್ಲ, ಪುಟ್ಟಿ ಯಜಮಾನ. ದುಡಿಬೇಕು, ಸಂಪಾದನೆ ಮಾಡ್ಬೇಕು ಅಂತ ಎಷ್ಟೊಂದು ಮುತುವರ್ಜಿ ಅವನಿಗೆ. ರಾಮು ನೋಡ್ದ ಏನ್ ಮಾಡ್ತಿದ್ದ? ಬಸ್ ಸ್ಟ್ಯಾಂಡ್ ನಲ್ಲಿ ಕೂಲಿ ಮಾಡ್ತಿದ್ದ ಕಣಯ್ಯ. ನೋಡಿ ಕಳ್ ಚುರ್ಕಂದ್ಬಿಟ್ಟು. ಅಂತ ಮಗನ್ ಪಡಿಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಕಣಯ್ಯ. ಬೇಗ ಹತ್ಕೊಳ್ಳಿ ಸಮಯ. ಕೂತ್ಕೊಳ್ಳಿ, ಹೊತ್ಕೊಂಡು ಸ್ವಲ್ಪ ಜಾಗ ಕೊಡಿ. ಇಲ್ಲಿ ಸಮಯ ಕೂತ್ಕೊಳ್ಳಿ. ಇಲ್ಲಿ ಹಾ ಕೂತ್ಕೊಳ್ಳಿ.
ರಾಜಣ್ಣ ರಂಗಯ್ಯ ಹುಲ್ ತಂದು ಹಾಕದ್ನಾ? ಇಲ್ಲ ಸರ್. ತರ್ಲಿಲ್ಲ, ಇವತ್ತು ತರ್ಲಿಲ್ಲ. ದನಗಳ ಗತಿ ಏನಾಗ್ಬೇಕಪ್ಪ? ಯಾರಾದ್ರೂ ತೊಂದ್ರೆ ಹಾಕಿಸ್ಕೋ. ಆಗ್ಲಿ ಸರ್. ದೊಡಪ್ಪ ದೊಡಪ್ಪ. ಏನ್ ರಾಮು? ನಾನು ಹೋಗಿ ಇಳ್ಕೊಯ್ಕ ಬರೋ ದೊಡಪ್ಪ. ಪರವಾಗಿಲ್ವೇ, ಈಗ್ಲಾದ್ರೂ ನನ್ ಮಾತು ನಿನ್ ತಲೆಗತ್ತಲ್ಲ. ಓದೋಗಿದ್ಯಲ್ಲ, ನಮಗೆ ಯಾಕಯ್ಯ? ಹೋಗಿ ಹುಲ್ ತಕೊಂಬ, 7 ದುಡ್ಡು ಇಸ್ಕೊಡ್ತೀನಿ. ಹೋಗಪ್ಪ. ಇಡ್ಲಮ್ಮ, ಇಡು. ಅಮ್ಮ, ಏನಪ್ಪ? ತಗೊಳಮ್ಮ 2 ರೂಪಾಯಿ. ಬಾ ತಗೋ, ಈ 20 ಪೈಸೆ ನಿಂದು. ಚೀಲ ಹಿಡೀರಿ. ನಿಮ್ದು 38 ರೂಪಾಯಿ ಬಾಕಿ ಆಯ್ತು. ಮುಂದಿನ ವಾರ ಚೀಟಿ ತೆಗೆದು ಕೊಡ್ತೀನಿ ಮಾರಾಯರೇ. ಬಾಕಿ ಉಳಿಸ್ಬೇಡಿ, ಮುಂದೆ ಹೊಸ ಲೆಕ್ಕ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕೊಡ್ತೀನಿ ಅಂತ ಹೇಳದನಲ್ಲ ನಾನು. ಏನ್ ರಾಮು, ಏನ್ ನೋಡ್ತಾ ಇದೀಯಾ? ರಾಮಾಯಣ ಪುಸ್ತಕನ ನಾನು ಕಾಸು ಕೂಡ ಹಾಕ್ತಿದ್ದೀನಿ. ಖಂಡಿತ ಈ ಪುಸ್ತಕ ತಗೋತೀನಿ. ನಂಗೊತ್ತು, ಕೊಂಡ್ಕೋತೀಯ, ನೀನು ಓದ್ತೀಯ, ನಿನ್ಗೋಸ್ಕರನೇ ಅದನ್ನ ಇಟ್ಟಿರೋದು. ರಾಮು, ನೀವಿಬ್ರು ಹುಲ್ ತಂದು ಹಾಕಿ ದುಡ್ಡು ಹೋಗಿ. ಆಗ್ಲಿ ಆಗ್ಲಿ, ಚಲ ನಿಂಗ. ಬರ್ತೀನಿ ಕಣ ದಾಸ, ಬರ್ತೀನಿ ಕಣಂತಪ್ಪ. ಹೊತ್ತು ಮುಂಚೆ ಬಾ, ಹ್ಮ್ ಹೋಗ್ಬಿಟ್ ಬಾ. ವಾಸಂತಿ, ವಾಸಂತಿ, ವಾಸಂತಿ. ಅವಳನ್ಯಾಕಪ್ಪ ಎಬ್ಬಿಸ್ತೀಯಾ? ನಾನು ಆ ಕುಡ್ಕೆ ಕಾಸು ಸೇರಿಸ್ತಿದ್ದೆ, ಎಲ್ಲ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ನನಗ್ ಗೊತ್ತು, ಇವಳೆ. ನಾನೆಲ್ಲಮ್ಮ ತಗೊಂಡದ್ದು? ಇಲ್ಲ, ನೀನೇ. ಅವಳಲ್ಲ ಕಣಪ್ಪ, ನಾನ್ ತಕೊಂಡಿದ್ದು. ಇವತ್ತು ಅಕ್ಕಿ ತರ ಕೂಡ ಕಾಸಿರ್ನಿಲ್ಲ, ಅದಕ್ಕೆ ತಕೊಂಡೆ. ನಿಮ್ಮಪ್ಪ ದುಡ್ಡು ಕಳ್ಸಿದ ತಕ್ಷಣ ನಾನು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ.
ನಿಮ್ ತಂದೆಯವ್ರು ದುಡ್ಡು ಕೊಟ್ಟಿದ್ದಾರೆ, ಇದನ್ನ ತಗೊಂಡೋಗಿ ನಿಮ್ ತಾಯಿಗೆ ಕೊಡಪ್ಪ. ಏನಪ್ಪ ರಾಮು? ಮತ್ತಾನ್ ಕೊಟ್ಟ? ಅಪ್ಪ ನೀನು ಕೊಡು ಅಂತ ಕೊಟ್ಟನಂತೆ. ಅಪ್ಪ ಇವತ್ತು ದೇವ್ರ ಕಂಡ್ಬಿಟ್ಟಂಗಾಯ್ತು. ರಾಮು ತಗ ನೀನ್ 2 ರೂಪಾಯಿ. Jack and Jill went up the hill to fetch ಅಂದ್ರೆ ತರೋಕೆ ಅಂತ. ಅದರಲ್ಲಿರೋ 2 ಪದ್ಯ ಓದಿ ಗೊತ್ತಿಲ್ಲದೆ ಇರೋ ಪದಕ್ಕೆ ಅರ್ಥ ಹೇಳ್ತೀನಿ. 2 ಪಾಠಕ್ಕೂ ಅರ್ಥ ಬರ್ಕೊಂಬಿಡು. ಯಾಕಂದ್ರೆ ನಾಳಿಂದ ನಾನು ಇಲ್ಲಿರೋಲ್ಲ. ಯಾಕೆ? ನನಗೆ ಬೇರೆ ಊರಿಗೆ ವರ್ಗ ಆಗಿದೆ. ನಾನಿವತ್ತು ಹೋಗ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಾ ಇದೀಯಾ? ಸ್ಕೂಲು ಇಲ್ಲ, ನೀವು ಇಲ್ಲ. ಇಲ್ಲೋಡು, ನಿಂಗೋಸ್ಕರ ಈ ಪುಸ್ತಕ ತಂದಿದ್ದೀನಿ. ಕನ್ನಡ ಇಂಗ್ಲಿಷ್ ಶಿಕ್ಷಕ ಅಂತ. ಇದನ್ನ ಓದಿದ್ರೆ ಯಾರ ಸಹಾಯನೂ ಇಲ್ಲದೆ ನಿಮ್ಗೆ ಇಂಗ್ಲಿಷ್ ಬಂದ್ಬಿಡುತ್ತೆ. ಹೂ ನೋಡ್ತಿದೀನಿ. ಅದ್ನ ಯಾರಿಗಾರ ಕುಯ್ ಕೊಟ್ರೆ ಕಾಸು ಬರುತ್ತೋ? ಅದಕ್ಕೆ ಯಾರ ಕಾಸು ಕೊಡ್ತಾರೆ? ಪರಂಗಿಯವ್ರು ಇದ್ದಿದ್ರೆ ತಗೊಂತಿದ್ರು. ಈಗ ಅವ್ರು ಯಾರು ಇಲ್ವಲ್ಲ. ಬೆಟ್ಟದ ಒಂಟಿ ಮನೇಲಿ ಒಬ್ರೇ ಇರೋದು. ಅವ್ರಿಗೆ ಕೊಡ್ತೀನಿ ಬಿಡು. ವಾಸಂತಿ, ಈ ಹೊರೆ ನೆತ್ಕೊಂಡು ಇವ್ರ ಜೊತೆ ಹೋಗಮ್ಮ. ನಾನು ಆಮೇಲೆ ಬರ್ತೀನಿ. ಪರಂಗಿ ಅವ್ರಿಗೆ. ಸೋಮಣ್ಣ, ಓ ಸೋಮಣ್ಣ, ಕಮ್ ಕಮ್. ಏನ್ ರಾಮು, ಫ್ಲವರ್ ಸೆಲ್ಲಿಂಗ್? ಹೂ ತಗೊಳ್ತಾರೇನೋ ಕೇಳೋಣ ಅಂತ ಬಂದೆ. ಆಸ್ಕ್ ಮೇಡಮ್, ಕಮ್. ಮೇಡಮ್, ಹೂಮಾರು ಹುಡುಗ ಬಂದಿದ್ದಾನೆ. ಓ, ಎಲ್ಲ ಬಾಡ್ ಹೋಗಿದೆಯಲ್ಲ. ನಾನು ತುಂಬಾ ದೂರದಿಂದ ತಂದೆ. ಕಿಳ್ಬೇಕಾದ್ರೆ ಚೆನ್ನಾಗೇ ಇತ್ತು. ಇಂಥ ಹೂವು ಕೆಲ್ಸಕ್ಕೆ ಬರಲ್ಲ. ನಿನ್ ಹೆಸರೇನು? ರಾಮು. Butler, go and bring the basket with the trowel. Yes, madam. ರಾಮು, ಇಂಥ ಹೂವು ನಮ್ಮ ತೋಟದಲ್ಲೇ ಇದೆ. ನಂಗೆ ಬೆಟ್ಟದ ಹೂವು ಬೇಕು. ಬೆಟ್ಟದ ಹೂ ಅಂದ್ರೆ? ತೋಟದಲ್ಲಿ ಬೆಳೆಯದ ಅಂದವಾಗಿರೋ ಕಾಡು ಹೂವು. ನೋಡು ರಾಮು, ಹೂವನ್ನ ಹೀಗೆ ಕೀಳಬಾರ್ದು. ಇದರಿಂದ ಗಿಡಾನೆ ಅಗದು ತೆಗಿಬೇಕು. ಬುಡಕ್ಕೆ ಮಣ್ಣು ಮೆತ್ತಿ ಇದರಲ್ಲಿ ಇಡಬೇಕು. ಗೊತ್ತಾಯ್ತಾ? ಒಂದು ದಿನಕ್ಕೆ 2 ಗಿಡ ಸಾಕು. ಆದ್ರೆ ಒಂದೇ ತರ ಬೇಡ. ತಗೋ. Are you happy? Yes, madam.
ರಾಮು ಮೇಡಮ್ ಹೇಳಿದ್ ಮಾಡು ಮನೆಗೆ. ಸೋಮಣ್ಣ ಮೇಡಮ್ಗೆ ಕನ್ನಡ ನಿನ್ನಿಂದ ಚೆನ್ನಾಗಿ ಬರುತ್ತೆ. ಮೇಡಮ್ಗೆ ಕನ್ನಡ ಚೆನ್ನಾಗಿ ಬರುತ್ತೆ, ನನಗೆ ಇಂಗ್ಲಿಷ್ ಬರುತ್ತೆ. ಮೇಡಮ್ ಓಹ್ ವಾಟ್ ಅ ರೇರ್ ಫ್ಲವರ್. ತುಂಬಾ ಚೆನ್ನಾಗಿದೆ, ಇಡು. ಒಂದು ಗಿಡಕ್ಕೆ 50 ಪೈಸಾ, 2 ಗಿಡಕ್ಕೆ 1 ರೂಪಾಯಿ. ರಾಮು, ನಿನ್ಗೆ ಆದಾಗೆಲ್ಲ ಹೀಗೆ ಹೂವು ತಂದುಕೊಡು. ಓಕೆ? ಆಗ್ಲಿ ಮೇಡಮ್. Still there is light. I can start my work. ರಾಮು, ಆ ರೂಮಲ್ಲಿ ಟೇಬಲ್ ಮೇಲೆ ಒಂದು ಪೇಂಟ್ ಬಾಕ್ಸ್ ಇದೆ, ತಗೊಂಡು ಬಾ. ರಾಮು, ಬಾಕ್ಸ್ ಸಿಕ್ತಾ? ಮೇಡಮ್ ಒಳಗಡೆ ಬಾಕ್ಸ್ ಅಲ್ಲಿ ಬ್ಲಾಕ್ ಕಲರ್ ಟ್ಯೂಬ್ ಇದೆ, ತಕೊಂಡ್ ಬಾ. PLACK ಬ್ಲ್ಯಾಕ್. ಮೇಡಮ್, ಬ್ಲ್ಯಾಕ್ ಕಲರ್ ಟ್ಯೂಬ್. ಥ್ಯಾಂಕ್ಸ್. ರಾಮು, ಈಗ ಗೊತ್ತಾಯ್ತಾ ನಾನು ಬೆಟ್ಟದ ಹೂವು ಕೇಳಿದು ಯಾಕೆ ಅಂತ? ಮೇಡಮ್, ನಿಮ್ ತೋಟದಲ್ಲಿರೋ ಹೂ ಬಹಳ ಚೆನ್ನಾಗಿದೆಯಲ್ಲ, ಅದನ್ನ ಯಾಕೆ ಹೀಗೆ ಬರೆಯೋಲ್ಲ? ತೋಟದ ಹೂವು ಈ ಮಣ್ಣಿನ ಹೂವಲ್ಲ. ನಾನು ಈ ಬೆಟ್ಟದ ಹೂಗಳ ಮೇಲೆ ಒಂದು ಪುಸ್ತಕ ಬರೀತಿದ್ದೀನಿ. ಅದು ಅಮೆರಿಕಾದಲ್ಲಿ ಪ್ರಿಂಟ್ ಆಗತ್ತೆ. ಪುಸ್ತಕ ಅಂದ್ರೆ ನನಗೆ ತುಂಬಾ ಇಷ್ಟ. ಗುಡ್, ಪ್ರಿಂಟ್ ಆಗ್ಲಿ. ನಿನ್ಗೂ ಒಂದು ಬುಕ್ ಕೊಡ್ತೀನಿ. ಅಂಡ್ ನನ್ಗೆ ಹೂವು ತಂದು ಕೊಟ್ಟಿದ್ದು ರಾಮು ಅಂತಾನೂ ಬರಿತೀನಿ. ಆ ಪುಸ್ತಕ ಎಲ್ಲರೂ ಓದ್ತಾರಲ್ವಾ? ಹೌದು, ಎಲ್ಲರೂ ಓದ್ತಾರೆ. ಇಲ್ಲಿ ವಿಷಯನ ತಿಳ್ಕೊತಾರೆ. ಈ ಬೆಟ್ಟದ ಹೂವುಗಳ ಸೌಂದರ್ಯ ನೋಡಿ ಆನಂದ ಪಡ್ತಾರೆ. ರಾಮು, ಒಂದು ವಿಷಯ ಜ್ಞಾಪಕ ಇಟ್ಕೋ.
ನಾನು ಬೇರೆ ದೇಶದವಳು. ಐ ಹ್ಯಾವ್ ಕಮ್ ಹಿಯರ್ ಆಸ್ ಅ ಟೀಚರ್. ಆಮೇಲೆ ನನ್ನ ದೇಶಕ್ಕೆ ಹೊರಟೋಗ್ತೀನಿ. ಈ ನೆಲ, ಈ ಗಾಳಿ, ಈ ನೀರು, ಈ ಕಾಡು, ಹೂವುಗಳು, ಹಕ್ಕಿಗಳು ಎಲ್ಲ ಇಲ್ಲೇ ಇರೋವು. ನೀನು ಹಾಗೆ ಇಲ್ಲೇ ಹುಟ್ಟಿದವನು, ಇಲ್ಲೇ ಬೆಳೆದವನು, ಇಲ್ಲೇ ಇರೋನು, ಈ ದೇಶಕ್ಕೆ ಸೇರಿದವನು. ನೀನು ಕಲ್ತಿದ್ದು ಈ ಮಣ್ಣಿಗೆ, ಇಲ್ಲಿ ಜನಕ್ಕೆ ಉಪಯೋಗ ಆಗಬೇಕು. ಈ ಬೆಟ್ಟದ ಹೂವಿನ ಹಾಗೆ ನೀನು ಮುಖ್ಯ. ಈ ಬೆಟ್ಟದಲ್ಲಿ ಒಂದು ಅಂದ ಇದೆ, ಈ ಕಾಡಲ್ಲಿ ಒಂದು ಅಂದ ಇದೆ. ಇಲ್ಲಿರೋ ಗಿಡ, ಮರ, ಹೂವು, ಜನ ಎಲ್ಲ ಒಂಥರ ಚಂದ. ಮೈ ಅಂಬಿಷನ್ ಈಸ್ that let this beauty be forever. ಹಾಗಂದ್ರೆ ಏನ್ ಮೇಡಮ್? ಈ ಸೌಂದರ್ಯ ಯಾವಾಗಲೂ ಹೀಗೆ ಇರಬೇಕು ಅಂತ. ಬರ್ತೀನಿ ಮೇಡಮ್. ಮೆಣಸಿನ್ಕಾಯಿ 4 ರೂಪಾಯಿ, ಉಳ್ಳಾಗಡ್ಡಿ. ವಾಟ್ ರಾಮು, ಆಲ್ವೇಸ್ ಡ್ಯಾಶಿಂಗು. ನೀನೇ ಡಿಕ್ಕಿ ಹೊಡೆದಿದ್ದು ಸೋಮಣ್ಣ. ಓ ಸಾರಿ ರಾಮು. ಫ್ಲವರ್ ಗಿವನ್ ಮನಿ ಘಾಟ್ ಅಂದ್ರೆ ಹೂ ಕೊಟ್ಟು ದುಡ್ಡು ತಗೊಂಡಿಯಾ? ವಾಟ್ ಯು ಡು ದಿಸ್ ಮನಿ? ಅಂದ್ರೆ ದುಡ್ಡು ಏನ್ ಮಾಡ್ತೀಯಾ? ಈ ದುಡ್ಡನ್ನ ಅಮ್ಮನ ಕೈಲಿ ತಗೊಂಡೋಗಿ ಕೊಡ್ತೀನಿ. 1 ರೂಪಾಯಿಗೆ 10 ಪೈಸಾ ಕೊಡ್ತಾಳೆ. 10 ರೂಪಾಯಿ ಆದ್ಮೇಲೆ ರಾಮಾಯಣ ಪುಸ್ತಕ ತಗೋತೀನಿ. ಓ ರಾಮಾಯಣ ಪರ್ಚೇಸ್. ಸೋಮಣ್ಣ, ನೀನ್ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀಯಾ? ಯಾವ ಸ್ಕೂಲಲ್ಲಿ ಕಲ್ತೆ? ಸ್ಕೂಲು ಇಲ್ಲ, ಮಣ್ಣು ಇಲ್ಲ. ನಾನು ಪರಂಗಿಯವನ ಮನೆ ಬಟ್ಲಲ್ಲಿ ಕೆಲಸ ಮಾಡಿ ಮಾಡಿ ನಾನು ಪರಂಗಿಯನಾಗ್ಬಿಟ್ಟೆ. ಹಾಡ್ತಾ ಹಾಡ್ತಾ ರಾಗ, ನಡ್ತಾ ನಡ್ತಾ ರೋಗ. ಇಂಗ್ಲಿಷ್ ಮಾತಾಡ್ತಿದ್ರೆ ತಾನಾಗೆ ಬಂದ್ಬಿಡುತ್ತೆ. ಬಂದ್ರೆ ತಾನೇ ಮಾತಾಡೋಕೆ? ತಪ್ಪು, ಬರದೇನೆ ಮಾತಾಡಬೇಕು. ನೀನು ಈ ಕನ್ನಡದಲ್ಲಿ ಮಾತಾಡ್ತಾ ಹೋಗು, ನಾನು ಇಂಗ್ಲಿಷ್ ಹೇಳ್ತಾ ಬರ್ತೀನಿ. ನಾನು ಐ, ನೀನು ಯು, ಕಾಡು, ಫಾರೆಸ್ಟ್, ಬೆಟ್ಟ, ಮೌಂಟೇನ್, ಹೂ, ಫ್ಲವರ್, ಬೆಟ್ಟದ ಹೂ, ಮೌಂಟೇನ್ ಫ್ಲವರ್. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಎಲ್ಲೇ ಇನ್ನೊಂದ್ಸಲ ಹೇಳು. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಶರ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ. ಓಯ್ ಶರ್ಲಿ ಮೇಡಮ್ ಟು ಗಿವಿಂಗ್ ಮೌಂಟೇನ್ ಫ್ಲವರ್ ಬ್ರಿಂಗಿಂಗ್. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ದಿನವೂ ಹೂವ ಕೊಡುವೆ, ಜನ ಜನ ರೂಪಾಯಿ ಪಡೆವೆ. ದಿನವೂ ಹೂವ ಕೊಡುವೆ, ಜನ ಜನ ರೂಪಾಯಿ ಪಡೆವೆ. ಅಮ್ಮನ ಕೈಲಿ ಎಲ್ಲ ಕೊಟ್ಟು 10 ಪೈಸಾ ತೆಗೆದುಕೊಳ್ಳುವೆ. Wait 1 minute, I tell correct. Daily flower giving, ton rupee taking. Correct? Daily flower giving, ton rupee taking. All the money mother keeping, 10 pai only I receiving. ಬಿಸಿಲೇ ಇರಲಿ, Hey, sunlight let come. ಮಳೆಯೇ ಬರಲಿ, Rain let it come. ಕಾಡಲ್ಲಿ ಮೇಡಲ್ಲಿ ಅಲೆವೆ. Forest mountain I go roaming, ming 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 ming. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. 10 ರೂಪಾಯಿ ಕೂಡಿದ ಮೇಲೆ ರಾಮಾಯಣದ ಪುಸ್ತಕ ಕೊಡುವೆ. Very difficult problem. Too many words. Wait 1 minute. Money I will collecting.
daily, daily counting. Money, money I will collecting. Daily, daily counting. 10 rupees after joining Ramayan book purchasing. Hey! ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲ್ಲೇವೆ. Sunlight let come, rain let it come. Forest mountain I go roaming, roaming. ಶಲ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ. Or Shirley madam to giving to mountain flower bringing. ಬೆಟ್ಟದ ಹೂ ಬೆಟ್ಟದ ಹೂ ಬೆಟ್ಟದ ಹೂ. ಅಮ್ಮ ಅಮ್ಮ ಏನಪ್ಪ? ತಗೊಳಮ್ಮ. ಈ ₹1 ಹುಲ್ಲಿಂದು, ಈ ₹1 ಹೂವಿಂದು. ಹೂವಿಂದ? ಯಾವ ಹೂವಿಂದು? ಬೆಟ್ಟದ ಹೂಮ್ಮ. ಸೋಮಣ್ಣ ಕೆಲಸ ಮಾಡ್ತಿದ್ದಲ್ಲ, ಆ ಮನೇಲಿ ಒಬ್ರು ಮೇಡಮ್ ಇದಾರೆ, ಪರಂಗಿ ಅವರು. ಅವ್ರಿಗೆ 2 ಹೂವಿನ ಗಿಡ ತಂದು ಕೊಟ್ಟೆ, ₹1 ಕೊಟ್ರು. ನೀನ್ ಜಾಣ ಆಗ್ಬಿಟ್ಟಿದ್ಯಾ ಕಣಪ್ಪ. ನೀನ್ 20 ಪೈಸನ ಚಿಲ್ಲರೆ ಮಾಡಿಸ್ಕೊಡ್ತೀನಿ. ಅಮ್ಮ, ಅವರು ಬಣ್ಣದ ಬೊಂಬೆ ಬರೀತಾರಮ್ಮ, ಇಂಗ್ಲಿಷ್ ಅಲ್ಲಿ ಪುಸ್ತಕ ಬರೀತಾರಂತೆ. ಅದ್ರಲ್ಲಿ ನನ್ನ ಹೆಸರು ಇಂಗ್ಲಿಷ್ ನಲ್ಲಿ ಹಾಕ್ತಾರಂತೆ. ಹೌದಾ? ಸರಿ. ಈತ ಗಣಪ, ಈತ ಗಣಪ, ಗಣಪ ಈತ, ಗಣಪ ಈತ, ಆತ ಈಶ, ಆತ ಈಶ, ಈಶ ಆತ, ಈಶ ಆತ. ಈಗೆಲ್ಲಾರು ಬರೀರಿ. ಏ ಲಿಂಗ, ಯಾಕೋ ಹಂಗ್ ನೋಡ್ತಿದ್ಯಾ? ಬರೀಯೋ. ನಾನು ಹೇಳ್ಕೊಟ್ಟಿದ್ನಲ್ಲ, ಅದನ್ನೆಲ್ಲ ಬರ್ದಾಯ್ತಾ? ಏನ್ ರಾಮು? ಓಹೋ, ಓಪನ್ ಏ ನೈಟ್ ಸ್ಕೂಲ್. ವೆರಿ ಗುಡ್, ವೆರಿ ಗುಡ್. ಕ್ಯಾರಿಯನ್ ಕ್ಯಾರಿಯನ್. ಮರ್ತೇ ಬಿಟ್ಟಿದ್ದೆ. ಮೇಡಮ್ ಕರೆದ್ರು, ಬೆಳಿಗ್ಗೆ ಬರ್ತಿದ್ದಾನೆ. ವೆರಿ ಗುಡ್, ವೆರಿ ಗುಡ್. ಇವಾಗ ನಾನು ಹೇಳಿದ್ ನೀವೆಲ್ಲ ಹೇಳ್ಬೇಕು. ಗಣಪ ಈಶನ ಮಗ, ಗಣಪ ಈಶನ ಮಗ, ಗಣಪ ಈಶನ ಮಗ, ಗಣಪ ಈಶನ ಮಗ. ಹೈ ಚಿಟ್ಟೆ. ಓ ರಾಮು, ಚಿಟ್ಟೆ ಅಲ್ಲ, ಹೂವು ಬಣ್ಣ ಬಣ್ಣದ್ದು, ಮರದ ಕೊಂಬುಗಳ ಮೇಲೆ ಇರುತ್ತೆ. ನೀನ್ ನೋಡಿಲ್ವಾ? ನಾನ್ ನೋಡಿಲ್ಲ. ಈ ಹೂವನ್ ಹುಡುಕಿ ತಂದ್ ಕೊಡ್ತೀಯಾ? ಇದ್ರ ಹೆಸರು ಆರ್ಕಿಡ್ ಅಂತ, ವೆರಿ ರೇರ್ ಫ್ಲವರ್. 1 ಆರ್ಕಿಡ್ ತಂದ್ ಕೊಟ್ರೆ ₹5 ಕೊಡ್ತೀನಿ. ತರ್ತೀನಿ. ನಾನು ಇನ್ನು 3 ದಿನದಲ್ಲಿ ಊರಿಗೆ ಹೊರಟು ಹೋಗ್ತೀನಿ. ಅಷ್ಟರಲ್ಲಿ ನೀನು ತಂದು ಕೊಟ್ರೆ ಒಳ್ಳೇದು. ತರ್ತೀನಿ. ಕಾಗದ ಪೆನ್ಸಿಲ್ ಕೊಡ್ತೀರಾ ಸ್ವಲ್ಪ? ತಗೋ. ಏನ್ ಬರ್ದಪ್ಪ? ಆರ್ಕಿಡ್ ತಗೊಳ್ಳಿ. ಆರ್ಕಿಡ್? ಥ್ಯಾಂಕ್ಸ್. ಥ್ಯಾಂಕ್ಸ್. ಸರ್ 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 ಸರ್, ಇದೇನಪ್ಪ ಹೀಗೆ ಓಡ್ ಬರ್ತಿದಿ? ನಾನು ನಿಧಾನ ನಿಧಾನ, ಸುಧಾರಿಸ್ಕೊಂಡು ಹೇಳಪ್ಪ. ಸರ್, ನಿಮ್ಗೆ ಆರ್ಕಿಡ್ ಹೋಗುತ್ತಾ ಸರ್? ಆರ್ಕಿಡ್ಡ? ಇದರ ಹೆಸರೇ ನಾ ಕೇಳಲಿಲ್ವಲ್ಲಪ್ಪ. ರಾಮು, ನಾನು ಬಯಲುಸೀಮೆಯಿಂದ ಬಂದಿರೋನು. ಈ ಬೆಟ್ಟದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಹೂ ಸಿಕ್ಕುತ್ತೋ ನನಗೆ ಗೊತ್ತಿಲ್ವಲ್ಲಪ್ಪ. ಸರ್, ಈ ಹೂ ನನಗೆ ಬೇಕೇ ಬೇಕಲ್ಲ ಸರ್? ರಾಮು, ಕಾಡು ಮೇಡು ಎಲ್ಲ ಸುತ್ತಿ ಪರಿಚಯ ಇರೋರ್ನ ವಿಚಾರಿಸು, ಖಂಡಿತ ಅವರಿಗೆ ಗೊತ್ತಿರುತ್ತೆ. ಏನಪ್ಪ? ಆರ್ಕಿಡ್ ಹೂ ಎಲ್ಲಿರುತ್ತೆ? ಹಂಗಂದ್ರೆ ಅದೊಂದು ಹೂ. ಪ್ರಪಂಚದಾಗಿರೋ ಹೂವೆಲ್ಲ ಇಲ್ಲೇ ಇರೋದು. ಇಲ್ಲಿಲ್ಲ ಅಂದ್ರೆ ಅಂತ ಹೂವು ಬೇರೆಲ್ಲೂ ಇಲ್ಲ. ಹಾಗಾದ್ರೆ ಚಿಟ್ಟೆ ತರ ಹೂ ಇದೆಯಾ? ಚಿಟ್ಟೆ ಹಂಗೆ, ಕಂಬಳಿ ಉಳ್ದಂಗೆ ಎಲ್ಲಾರ ಹೂವಿದವ? ಅದ್ ಸರಿ, ನಿಂಗ್ ಯಾಕ ಹೂವ? ಹೇಳ್ತೀನಿ. ಕಾಯದೆ ಉಳಿದ ಆ ಹುಲಿರಾಯನು ಇಂದು ಅಲ್ಲಿರುವ, ಹಳದಿಯ ಕಣ್ಣಿನ ಆ ಮೃಗರಾಯನು ಹಲ್ಲನ್ನು ಮತೆದಿರುವ, ಸೇಡಲಿ ಕಾಯುತ್ತ ಕುಳಿತಿರುವ. ಅಷ್ಟೇಯ?
ಸೇಡ್ ತೀರ್ಸ್ಕೊಳಕ ಆ ಹುಲಿ ಇನ್ನು ಅಲ್ಲೇ ಕಾಯ್ತಾ ಐತೆ ಕಣ್ರು. ಯಾರು ರಾಮ್ನ? ಏನಪ್ಪಾ ಅಜ್ಜ ಆರ್ಕಿಡ್ ಎಲ್ಲಿರುತ್ತೆ? ಆರ್ಕಿಡ್ಡು ಹಂಗಂದ್ರೇನು? ಚಿಟ್ಟೆ ತರ ಹೂವು ಮರನಲ್ಲಿರುತ್ತಂತೆ, ಬಣ್ಣ ಬಣ್ಣದ್ದು. ತಾಳು ಜ್ಞಾಪಕತೀನಿ. ಜ್ಞಾಪಕ ಬಂತ ಅಜ್ಜ? ಬಂತು 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 ಬಂತು. ಮರಿ ನಾಗರಾವಿನ ತಲೆ ಮ್ಯಾಗಿನ ರತ್ನ ತರೋದು ಎಷ್ಟು ಕಷ್ಟವೋ, ಆ ಹೂವನ್ ತರೋದು ಅಷ್ಟೇ ಕಷ್ಟ ಕಣಪ್ಪ. ಯಾಕಜ್ಜ? ಅದು ಸೀತಾದೇವಿ ವರದಿಂದ ಹುಟ್ಟುದು ಹೂವಂತೆ ಕಣ್ಮಗ. ಆ ಒಂದ್ ಕಾಲದಾಗೆ ಆ ಹೂವನ್ ನೋಡಿ ಒಂದ್ ಕಂಬಳಿ ಹುಳು ತಾನೂ ಹಾಗೆ ಆಗಬೇಕು ಅಂತ ಬ್ರಹ್ಮನ್ ಕುರಿತು ತಪಸ್ ಮಾಡಿ ವರ ಪಡೆದು ಚಿಟ್ಟೆ ಆಗುವ ಶಕ್ತಿ ಪಡೀತಂತೆ. ನಮ್ಮ ಅಜ್ಜ ಹೇಳ್ತಿದ್ದ. ಆ ಹೂ ಎಲ್ಲಿರುತ್ತೆ ಕೇಳಜ್ಜ? ಕಾಡ್ನಾಗ ಮಗ, ದಂಡ ಕಾಡ್ದಾಗೆ ಬೆಟ್ಟದಿಂದ ಇಳಿದು ಆ ಕಡಿಮೆ ಕಾಡಿಗೆ ಹೋಗ್ಬೇಕು. ಅದು ಆ ಹಳದಿ ಕಣ್ಣನ ಆ ಹುಲಿ ಇರೋ ಕಾಡಿಗೆ. ನಾನು ಆ ಹೂನ ಒಂದ್ಸಲ ನೋಡಿದ್ದೆ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಆ ಹುಲಿ ನಿನ್ ಸುಮ್ನೆ ಬಿಡ್ತಾ? ಅದನ್ನೆಲ್ಲ ನೀ ಕೇಳ್ಬಾರ್ದು. ನಾನ್ ಯಾರು? ಓದಿರಾನ್ ಕಾಲ್ದವನು. ನಾನ್ ನೋಡಿದ್ರೆ ಆ ಹುಲಿ ತಲೆ ತಗ್ಸುತ್ತೆ. ಬಲ್ಯಾ ನೋಡು ರಾಮು, ನೀನ್ ನಾಳೆ ಬಾ, ನಾನ್ ಸಿಂಹದ ಗುಹೆಯಲ್ಲಿ ಆಟ ಆಡಿದ ಕಥೆನ. ರಾಮು ಓದ್ಯಾ? ನಾನು ಹೋಗಿ ಶಿವನೇ ಅಂತ ಮಲ್ಕ.
ಏನಪ್ಪ ರಾಮು, ಬೆಳಿಗ್ಗೆ ಎಲ್ಲೊಂಟಿದೀಯಾ? ಕಾಡ್ಗೆ. ಬೇಟೆ ಆಡಕ್ ಹೋಯ್ತಿದೀಯಾ? ಕಾಡ್ನಲ್ಲಿ ಅಷ್ಟವಾದ್ರೆ ಏನ್ ಮಾಡ್ತೀಯಾ? ಇರು. ನನ್ನ ಹತ್ರ ದುಡ್ಡಿಲ್ವಲ್ಲ ಲಿಂಗಣ್ಣ. ದುಡ್ಡು ಯಾರು ಕೇಳ್ದ ನಿನ್ನ? ಇದ್ದಾಗ ಕುಡಿವಂತ ತಗೊಂಡೋಗು. ಭತ್ತ ಒಂದ್ ಬಿಳಿ ಆನೆ ಬೇಟೆ ಮಾಡ್ಕೊ ಬಂದ್ಬಿಡು. ಬಿಳಿ ಆನೆ ಎಲ್ಲಿರುತ್ತೆ? ದೊಡ್ಡದಿನ್ ಕೇಳಿದ್ರೆ ಹೇಳ್ತಾನೆ, ಬಿಳಿ ಆನೆ, ಕೆಂಪುಲಿ, ಹಸಿರು ಸಿಂಹ ಎಲ್ಲೈತೆ ಅಂತ. ಮಿಠಾಯಿ, ಜಿಲೇಬಿ, ಜಾಂಗೀರಿ, ಮೈಸೂರ್ ಪಾಕ್. ಓ ಶಿವನೇ.
ಕಾಯದೆ ಉಳಿದ ಆ ಹುಲಿರಾಯನು ಇಂದು ಅಲ್ಲಿರುವ, ಹಳದಿಯ ಕಣ್ಣಿನ ಆ ಮೃಗರಾಯನು ಹಲ್ಲನ್ನು ಮಸೆದಿರುವ, ತೇಡಲಿ ಕಾಯುತ್ತ ಕುಳಿತಿರುವ. ಸೇಡ್ ತೀರ್ಸ್ಕೊಳಕ ಆ ಹುಲಿ ಇನ್ನು ಅಲ್ಲೇ ಕಾಯ್ತಾ ಐತೆ ಕಣ್ರು. ಆದ್ರೆ ಒಂಥರ ಅಲ್ಲ, ಎರಡು ತರ. ಓ ಫ್ಯಾಂಟಾಸ್ಟಿಕ್. ಎಲ್ಲಿ ಸಿಕ್ತಿದ್ದು? ಕಾಡ್ನಲ್ಲಿ ಬೆಟ್ಟ ಹತ್ತಿ ಬೆಟ್ಟ ಎಳೆದು ಕಲ್ಲು ಮುಳ್ಳು ಹುಲಿಕಾಡು ತುಂಬಾ ದೂರ. Ramu, you have done a brave job. I never expected you to bring me such orchids, such beautiful flowers. Somu, bring me my wallet. Because I know these are not easily found, I appreciate your sincerity in this job. ನಿನ್ನ ಜೀವನದಲ್ಲಿ ನೀನು ಸಕ್ಸೀಡ್ ಆಗ್ತೀಯ. Of this, I am sure. ಮೇಡಮ್, ಈ 10 rupees ನಿನ್ಗೆ ಹೂವು ತಂದಿದ್ದಕ್ಕೆ. ಬಟ್ಲರ್ ಕೇಕ್ ತಗೋ, ಕೇಕ್ ತಿನ್ನು. ತಿನ್ನು. ನಾ ಮನೇಲಿ ತಿಂತೀನಿ. ಯಾಕೆ? ಮನೇಲಿ ನನ್ನ ತಂಗಿ ಇದ್ದಾಳೆ, ತಮ್ಮ ಇದ್ದಾನೆ. ಓ, ಸೋಮು. ಆಯ್ತು ಮೇಡಮ್. ನಾನು ನಾಳೆ ಊರಿಗೆ ಹೊರಟು ಹೋಗ್ತೀನಿ. ಸಮ್ಮರ್ನಲ್ಲಿ ಬಂದಾಗ ಸೋಮು ಕೈಯಲ್ಲಿ ಹೇಳಿ ಕಳಿಸ್ತೀನಿ. ಆಗ್ಲೇ ಮೇಡಮ್. ನಿನ್ ತಂಗಿ ತಮ್ಮನ್ಗೆ. ಬರ್ತೀನಿ. ಗುಡ್ ಬಾಯ್. ನನ್ನ ಹತ್ರ 3 ರೂಪಾಯಿ ಇದೆ. 7 ರೂಪಾಯಿ ಸರಿದ್ರೆ 10 ರೂಪಾಯಿ. ರಾಮಾಯಣದ ಪುಸ್ತಕ ತಗೋಬಹುದು. ಅಮ್ಮನಿಗೆ ಇವತ್ತು 3 ರೂಪಾಯಿ ಕೊಟ್ಬಿಡ್ತೀನಿ. ದಿನಾಗ್ಲೂ 2 ರೂಪಾಯಿ ಕೊಡ್ತಿದ್ದೆ, ಇವತ್ತು 1 ರೂಪಾಯಿ ಜಾಸ್ತಿ. ಅಮ್ಮ ಖುಷಿ ಪಡ್ತಾಳೆ. ಅಮ್ಮ, ಏನಪ್ಪ ರಾಮು, ಎಲ್ಲುಂಟೋಗಿದ್ದೆ ಇಷ್ಟೊತ್ತು? ಕಾಡ್ಗೆ ಆರ್ಕಿಡ್ ಹೂವ ತರಕ್ಕೆ. ಒಬ್ನೇ ಹೋಗಿದ್ಯಾ? ಅಣ್ಣ, ಅಲ್ಲಿ ಹುಲಿ ಇಲ್ವೇ ಅಣ್ಣ? ಹುಲಿನೂ ಇಲ್ಲ, ಆನೇನೂ ಇಲ್ಲ, ಬರೀ ಚಿಟ್ಟೆಗಳು ಪಕ್ಷಿಗಳು ಇದಾವಷ್ಟೇ. ಅಮ್ಮ, ಪರಂಗಿ ಮೇಡಮ್ 3 ರೂಪಾಯಿ ಕೊಟ್ರು. ಹೌದಾ? ತಿಂಡಿನೂ ಕೊಟ್ಟಿದ್ದಾರಮ್ಮ ನಮ್ಗೆಲ್ಲ. ಏನೋ ನೀನ್ ನಂಗೆ ಅರ್ಧೋಗೈತೆ? ಮುಳ್ಳಿಗೆ ಸಿಕ್ಕ ಅರ್ಧೋಯ್ತಮ್ಮ. ಸರಿ ಸರಿ, ಬಿಚ್ಕೊಡು, ಹೊಲ್ಕೊಡ್ತೀನಿ. ಇನ್ನೊಂದು ನಂಗೆ ಆಯ್ತಲ್ಲ, ಅದ್ನಾಕು. ಒದ್ದೆ.
ಇದು ಪುಟ್ಟಂಗೆ ತಿನ್ಸ್ಬಿಡು. ಬಾ ಪುಟ್ಟ ತಿನ್ನುವ. ಅಮ್ಮ ಅಮ್ಮ ಅಯ್ಯೋ ಅಯ್ಯೋ ಹಂಗ್ ಕೈ ಹಾಕ್ಬಿಡ್ವು, ಇನ್ನೂ ಅರ್ಧೋಗ್ತೈತೆ. ಬರೋ ಚಳಿಗಾಲ ಎಲ್ಲ ಇದ್ರಾಗೆ ಕಳಿಬೇಕು. ನಾನೇನಮ್ಮ ಮಾಡ್ಲಿ, ನನಗೆ ಇನ್ನೂ ಒಣಗಿಲ್ಲ. ಸರಿ ಹೊಲ್ಕೊಡ್ತೀನಿ, ಈಗ ನೀನ್ ತಿಂಡಿ ತಿನ್ನು. ನಿನ್ ದುಡ್ಡನ್ನ ಆಮೇಲೆ ಚಿಲ್ಲರೆ ಮಾಡಿಸ್ಕೊಡು ಅಂತ. ಸರಿ. ಬರ್ತೀನಮ್ಮ. ಅಯ್ಯೋ ಅಯ್ಯೋ ಹಂಗ್ ಕೈ ಹಾಕ್ಬಿಡ್ವು, ಇನ್ನೂ ಅರ್ಧೋಗ್ತೈತೆ. ಬರೋ ಚಳಿಗಾಲ ಎಲ್ಲ ಇದ್ರಾಗೆ ಕಳಿಬೇಕು. ರಾಮು, ಈಗ ನೀನೇ ಮನೆಗೆ ಯಜಮಾನ ಕಣಪ್ಪ. ನನ್ಗೊಂದ್ ಕೆಲ್ಸ ಸಿಕ್ಕೋ ತನಕ ನೀನೇ ಹೆಂಗಾರ 4 ಕಾಸು ಸಂಪಾದನೆ ಮಾಡಿ ಈ ಸಂಸಾರ ನಡೆಸ್ಬೇಕಪ್ಪ. ಯಾಕೆ ರಾಮು ಅಲ್ಲೇ ನಿಂತ್ಬಿಟ್ಟೆ? ರಾಮಾಯಣ ಪುಸ್ತಕಕ್ಕೆ ದುಡ್ಡು ಸೇರಿಸ್ಬಿಟ್ಟ? ಅಂತೂ ಅದನ್ನು ಕೊಂಡ್ಕೊಳ್ಳೋಕೆ ಇವತ್ತು ನಿನಗೆ ಗಳಿಗೆ ಕೂಡಿ ಬಂತು ಅಂತ ಕಾಣುತ್ತೆ. ಯಾಕೆ ರಾಮು, ಬಾಪ. ಯಾಕೆ ಹೊರಟೋದ? ಏನ್ ರಾಮು ಹಾಗೆ ಹೋಗ್ತಿದೀಯಾ? ಪುಸ್ತಕ ತಗೊಳ್ಳಲ್ವಾ? ಓ, ದುಡ್ಡಿ ತಗೊಂಡ್ಯಾ? ಹಾ, ಅದು ಮುಖ್ಯನೇ. ಒಂದಲ್ಲ ಒಂದಿನ ಈ ಪುಸ್ತಕ ನೀನ್ ತಗೊಂಡೇ ತಗೋತೀಯ. ನಿನಗೋಸ್ಕರನೇ ಅದು ಇರೋದು. ಬಾಪುಟ, ದುಪ್ಟಿ ತಂದಿದ್ಯಾ ಅಣ್ಣ? ತುಂಬಾ ಚೆನ್ನಾಗೈತಪ್ಪ. ಅಣ್ಣ, ಈ ದುಪ್ಟಿ ನಮ್ಗಣ್ಣ? ನಿನಗೆ ಪುಟ್ಟುಗೆ ಇಬ್ರಿಗಮ್ಮ. ಬಾಪುಟ, ಈ ದುಪ್ಟಿ ನಮ್ಗೆ. ಅಳ್ಬೇಡ, ಬಾ ಬಾ. ಅದ್ ಸರಿ, ಇದಕ್ ದುಡ್ಡಲ್ಲಿತ್ತಪ್ಪ? ಯಾಕಪ್ಪ ಸುಮ್ಕಿದ್ಯಾ? ಹೇಳು. ಅಮ್ಮ, ಪರಂಗಿ ಮೇಡಮ್ 10 ರೂಪಾಯಿ ಕೊಟ್ರು. ನಾನು ರಾಮಾಯಣ ಪುಸ್ತಕ ತಗೋಬೇಕು ಅಂತ ನಿನ್ನ ಹತ್ರ 3 ರೂಪಾಯಿ ಅಂತ ಸುಳ್ಳು ಹೇಳಿದೆ. ಆಮೇಲೆ ಪುಸ್ತಕ ತರಲಿಲ್ಲ, ಹೊತ್ಕೊಳಕ್ಕೆ ದುಪ್ಟಿ ತಂದೆ. ತಪ್ಪಾಯ್ತಮ್ಮ.
ನೀನ್ ಎತ್ತಿದ್ದು ಸಾರ್ಥಕ ಆಯ್ತು ಕಣಪ್ಪ. ನೀನ್ ದೊಡ್ಡವನಾದ್ಮ್ಯಾಗೆ ನಮ್ಗೆ ಬಡ್ತಾನೆ ಇರಲ್ಲ. ನೀನ್ ನಮ್ಮನ್ನೆಲ್ಲ ಕಾಪಾಡ್ತೀಯ. ಅಂತ ದೊಡ್ಡ ಮನ್ಸ್ ಕಣಪ್ಪ ನಿಂದು.